ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ಈ ಸಂಚಿಕೆಯಲ್ಲಿ ಇವತ್ತು ಸಮಾಜ ಜಾಗತಿಕವಾಗಿ ಅಥವಾ ಭೌಗೋಳಿಕವಾಗಿ ಎದುರಿಸ್ತಾ ಇರುವಂಥ ಹಲವಾರು ಸಮಸ್ಯೆಗಳು ಮತ್ತು ಆ ಸಮಸ್ಯೆಗಳಿಗೆ ಪರಿಹಾರವೇನು ಎನ್ನುವ ಒಂದು ವಿಚಾರವಾಗಿ ಚಿಂತನೆಯನ್ನ ಮಾಡಬೇಕಾಗಿದೆ. ಯಾಕೆಂದ್ರೆ ಇದು ಅತ್ಯಂತ ಇವತ್ತು ಜರೂರಾದಂಥ ಒಂದು ವಿಚಾರಗಳಾಗಿವೆ. ಈ ಸೃಷ್ಟಿಯಲ್ಲಿ, ಈ ಸಮಾಜದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಇವತ್ತು ಹಲವಾರು ಸಮಸ್ಯೆ, ನೂರಾರು ಅಥವಾ ಸಾವಿರಾರು ಸಮಸ್ಯೆಗಳಿವೆ. ಆ ಸಮಸ್ಯೆಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಕೆಲವೊಂದು ಸಮಸ್ಯೆಗಳನ್ನ ನಾವು ತೆಗೆದುಕೊಂಡು ಅವುಗಳನ್ನ ತುಲನಾತ್ಮಕವಾಗಿ ಅಧ್ಯಯನ ಮಾಡ್ತಾ ಇವುಗಳಿಗೆಲ್ಲ ಪರಿಹಾರವಾಗಿ ನಾವು ಏನನ್ನ ಕಂಡುಕೊಳ್ಬಹುದು, ಏನನ್ನ ನಾವು ಒಳಪಡಿಸಿಕೊಂಡರೆ ನಮ್ಮ ಜೀವನ ಮಾರ್ಗವಾಗಿ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಅನ್ನುವ ಒಂದು ವಿಚಾರವನ್ನ ನಾವು ಹುಡುಕ್ತಾ ಹೋದ್ರೆ ಏನ್ ಸಿಗುತ್ತೆ ಅನ್ನುವುದನ್ನ ನಾವು ಈಗ ನೋಡ್ಬೇಕು. ಅದಕ್ಕೆ ಮೊದಲಿಗೆ ನಾವು ಸಮಸ್ಯೆಗಳ ಪಟ್ಟಿಯನ್ನ ಮಾಡಬೇಕಾಗುತ್ತೆ. ಈ ಜಗತ್ತು ಅಥವಾ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎದುರಿಸ್ತಾ ಇರುವಂತ ಸಮಸ್ಯೆಗಳೇನು ಈ ಜಗತ್ತಿನಲ್ಲಿ ಅನ್ನುವಂಥ ವಿಚಾರವನ್ನ ನಾವು ಅರಿಬೇಕಾಗುತ್ತೆ. ನಾವು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಹೋದಾಗ ಸಾವಿರಾರು ಸಮಸ್ಯೆಗಳ ಒಳಗಡೆ ನಾನು ಇಲ್ಲಿ ಕೆಲವೊಂದು ಅತ್ಯಂತ ಪ್ರಮುಖವಾದಂಥ ಸಮಸ್ಯೆಗಳನ್ನ ಮಾತ್ರ ಇಲ್ಲಿ ತೆಗೆದುಕೊಂಡು ಅವುಗಳನ್ನ ನಾವು ಹೊರಗೆ ಹಚ್ಚುತ್ತಾ ಹೋದಾಗ ನಮಗೆ ಇವೆಲ್ಲವಕ್ಕೂ ಕೂಡ ಒಂದು ಉತ್ತರದಾಯಿತ್ವವಾಗಿ ಅಥವಾ ಉತ್ತರವಾಗಿ ಒಂದು ಏನೋ ವಿಚಾರ ಸಿಗ್ತಾ ಇದೆ. ಆ ವಿಚಾರವನ್ನ ಎಲ್ಲರೂ ಅಳವಡಿಸಿಕೊಂಡಿದ್ದೆ ಆದರೆ ಜಗತ್ತಿನಲ್ಲಿ ಬಹುತೇಕ ಸಮಸ್ಯೆಗಳು ತನ್ನಿಂದ ತಾನೇ ನಿವಾರಣೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಆ ಸಮಸ್ಯೆಗಳು ಯಾವುದು ಅಂತಂದ್ರೆ, ಮೊದಲನೇದಾಗಿ ಧಾರ್ಮಿಕ ಮೂಲಭೂತವಾದ ಅಥವಾ ಧಾರ್ಮಿಕ ಭಯೋತ್ಪಾದನೆ. ಧಾರ್ಮಿಕ ಮೂಲಭೂತವಾದ ಅದು ಧಾರ್ಮಿಕ ಭಯೋತ್ಪಾದನೆಗೆ ಇಂಬನ್ನ ಕೊಡ್ತಾ ಇದೆ. ಹಾಗಾಗಿ ಮೊಟ್ಟ ಮೊದಲನೇ ಒಂದು ಸಮಸ್ಯೆ ಇರೋದೊಂದು ಧಾರ್ಮಿಕ ಮೂಲಭೂತವಾದ. ಎರಡನೇ ಸಮಸ್ಯೆ ನಿರುದ್ಯೋಗದ ಸಮಸ್ಯೆ ತಾಂಡವವಾಡ್ತಾ ಇದೆ. ಎಲ್ಲಿ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ನಿರುದ್ಯೋಗ ಸಮಸ್ಯೆ ಎಲ್ಲಾ ಕಡೆನೂ ಕೂಡ ಬಾಧಿಸ್ತಾ ಇದೆ. ಮತ್ತೆ ಪ್ರಮುಖ ಸಮಸ್ಯೆ ಮೂರನೇದು ಅಂದರೆ ಕೊಳ್ಳು ಬಾಕತನ, ಅತ್ಯಂತ ದುರಾಸೆ, ಕಂಡಿದ್ದೆಲ್ಲ ಬೇಕು ಎನ್ನುವ ಒಂದು ಭೂಮಿಕೆ, ಕೊಳ್ಳು ಬಾಕತನ ಅಂತ ಕರೀತಾರೆ ಇದಕ್ಕೆ. ಈ ಕೊಳ್ಳು ಬಾಕತನ, ಆಮೇಲೆ ಈ ಕೊಳ್ಳು ಬಾಕತನದಿಂದಾಗಿ ಸಮಾಜದಲ್ಲಿ ಉಂಟಾಗಬಹುದಾದಂತ ಉಂಟಾಗಿರುವಂಥ ಈ ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿದೆ ಅಂತಂದ್ರೆ ಅತ್ಯಂತ ಕೆಳಸ್ತರದಿಂದ ಸಮಾಜದಲ್ಲಿ ಅತ್ಯಂತ ಮೇಲ್ಸ್ತರದವರೆಗೂ ಕೂಡ ತುಂಬಿ ತುಳುಕ್ತಾ ಇದೆ. ಜಾಗತಿಕ ತಾಪಮಾನ ಏರಿಕೆ, ಈ ಇಡೀ ಕ್ರೈಸಿಸ್ ಇಲ್ಲಿ ಇವತ್ತು ಜಗತ್ತು ಅತ್ಯಂತ ಕ್ಷಿಪ್ರವಾಗಿ ಎದುರಿಸ್ತಾ ಇರುವ ಮತ್ತೊಂದು ಸಮಸ್ಯೆ ಅಂದ್ರೆ ಜಾಗತಿಕ ತಾಪಮಾನ ಏರಿಕೆ. ಅಂದ್ರೆ ಈ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಲ್ವಾ, ಅಂದ್ರೆ ಟೆಂಪರೇಚರ್ ಈ ಭೂಮಿ ಮೇಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. 1 ಡಿಗ್ರಿ 2 ಡಿಗ್ರಿ ಏರ್ತಾ ಹೋಗ್ತಾನೆ ಇದೆ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಹಲವಾರು ನಗರಗಳು ಮುಳುಗಡೆ ಆಗ್ತಾ ಇದ್ದಾವೆ. ಆಮೇಲೆ ಏನಾಗ್ತಾ ಇದೆ, ಈ ಸೀಸನ್ಸ್ ಅಂದ್ರೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಈ ಋತುಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿವೆ. ಮಳೆಯಲ್ಲಿ ಏರುಪೇರಾಗಿದೆ. ಕೆಲವೊಮ್ಮೆ ವಿಪರೀತ ಮಳೆ ಏಕ್ದಮ್ ಸುರಿದೋಗುತ್ತೆ. ಒಂದೇ ಸರಿ 1 ಗಂಟೆ ಒಳಗೆ 1 ವರ್ಷದ ಮಳೆ ಸುರಿತಾ ಇದೆ. ಅಥವಾ 1 ವರ್ಷ ಕಳೆದ್ರೂ ಕೂಡ 1 ಗಂಟೆ ಮಳೆನೂ ಕೂಡ ಸುರಿಯೋದಿಲ್ಲ. ಈ ರೀತಿಯಾದ ವೈಪರೀತ್ಯಗಳು ನಮ್ಮನ್ನ, ಈ ಜಗತ್ತನ್ನ ಬಾಧಿಸ್ತಾ ಇದ್ದಾವೆ. ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಜಾಗತಿಕ ತಾಪಮಾನ ಏರಿಕೆ. ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುವಂತ ಮನೋದೌರ್ಬಲ್ಯಗಳು, ವ್ಯಸನಗಳು. ಈ ವ್ಯಸನಗಳು ಪ್ರತಿಯೊಬ್ಬ ಮನುಷ್ಯನನ್ನ ಬಾಧಿಸಿರುವ ಜೊತೆಗೆ ಒಂದು ಸಮಾಜವನ್ನ, ಒಂದು ರಾಷ್ಟ್ರವನ್ನು ಕೂಡ ಬಾಧಿಸ್ತವೆ. ಹಾಗಾಗಿ ಮನೋದೌರ್ಬಲ್ಯಗಳು, ವ್ಯಸನಗಳು, ಜನಾಂಗೀಯ ಹಿಂಸಾಚಾರ, ಕಪ್ಪು ಬಿಳುಪು ಅನ್ನುವ ಚರ್ಮದ ಬಣ್ಣವನ್ನು ಗುರುತಿಸಿ ಜನಾಂಗೀಯವಾಗಿ ಹಿಂಸೆಯನ್ನು ಕೊಡುವಂತಹದ್ದು ಹಲವಾರು ಪ್ರದೇಶಗಳಲ್ಲಿ ನಾವು ನೋಡಿದ್ದೇವೆ. ಭಾರತೀಯ ವಿದ್ಯಾರ್ಥಿಗಳಿಗೆ ಹೊರದೇಶಗಳಲ್ಲಿ ನೀಡುತ್ತಿರುವಂತ ಕಿರುಕುಳಗಳು ನಾವು ಆಸ್ಟ್ರೇಲಿಯಾ, ಅಮೆರಿಕ ಇಲ್ಲೆಲ್ಲ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ. ಪೇಪರ್ಗಳಲ್ಲಿ ಸುದ್ದಿಯನ್ನ ನೋಡ್ತಾ ಇರ್ತೀವಿ ಯಾವ ರೀತಿಯಲ್ಲಿ ಹಿಂಸಾಚಾರಗಳು ಘಟಿಸ್ತಾ ಇದ್ದಾವೆ. ಹೀಗೆ 10 ಅಥವಾ 100 ಸಮಸ್ಯೆಗಳಿದ್ರೂ ಕೂಡ ನಾನು ಈ ಕೆಲವೊಂದು ಸಮಸ್ಯೆಗಳನ್ನ, ಅತ್ಯಂತ ಪ್ರಮುಖವಾದ ಸಮಸ್ಯೆಗಳನ್ನ
ನಾನು ತೆಗೆದುಕೊಂಡು ಇವೆಲ್ಲವಕ್ಕೂ ಪರಿಹಾರವಾಗಿ ನಾವು ಏನನ್ನ ಕಂಡುಕೊಂಡ್ರೆ ಇವೆಲ್ಲವಕ್ಕೂ ಕೂಡ ಒಂದು ಸೂತ್ರ ಸಿಗಬಹುದು ಅನ್ನೋ ಒಂದು ವಿಚಾರವನ್ನು ಹುಡುಕ್ತಾ ಹೋದಾಗ ಇವೆಲ್ಲವಕ್ಕೂ ವಿಚಾರ ಏನು ಪರಿಹಾರ ನಮ್ಮ ಶರಣರು 12ನೇ ಶತಮಾನದಲ್ಲಿ ಕೊಟ್ಟು ಹೋಗಿದ್ದಾರೆ. ಯಾವುದದು ಅಂತಂದ್ರೆ ಲಿಂಗ ತತ್ವದ ಪರಿಹಾರ. ಪ್ರತಿಯೊಬ್ಬರೂ ಕೂಡ ಲಿಂಗ ತತ್ವವನ್ನ ಅರಿಯಬೇಕು, ಲಿಂಗ ತತ್ವವನ್ನ ಅಳವಡಿಸಿಕೊಳ್ಳಬೇಕು. ಈ ಲಿಂಗ ತತ್ವ ಅರಿಯುವಿಕೆ ಮತ್ತು ಅಳವಡಿಕೆಯಿಂದ ಮಾತ್ರ ಈ ಎಲ್ಲಾ ಸಮಸ್ಯೆಗಳಿಗೆ, ಇವುಗಳನ್ನ ಬಿಟ್ಟು ಇನ್ನೂ ಉಳಿದಂತ ಅನೇಕ ಸಮಸ್ಯೆಗಳಿಗೆ ಪರಿಹಾರ ತನ್ನಿಂದ ತಾನೇ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾದ್ರೆ ಅಂಥ ಈ ಎಲ್ಲವಕ್ಕೂ ಕೂಡ ಪರಿಹಾರವನ್ನ ಒದಗಿಸುವ ಲಿಂಗ ತತ್ವ ಅಂದ್ರೆ ಏನು, ಅದನ್ನ ಅರಿಯುವುದು ಅಂದ್ರೆ ಏನು, ಅದನ್ನ ಅಳವಡಿಸಿಕೊಳ್ಳುವುದು ಅಂದ್ರೆ ಏನು ಜೀವನದಲ್ಲಿ, ಅದು ಬಹಳ ಮುಖ್ಯ. ಲಿಂಗ ತತ್ವ ಅಂದ್ರೆ ಪ್ರಥಮವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇಡೀ ಸೃಷ್ಟಿ ಒಂದು ಚೈತನ್ಯದಿಂದ ನಿರ್ಮಾಣವಾಗಿದೆ ಅಂತ ನಾವು ನಂಬಿಕೊಂಡಿದ್ದೀವಿ. ಅಂದ್ರೆ ಮನುಷ್ಯ ಅಂತೂ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡಿಲ್ಲ. ಮನುಷ್ಯನಿಗೆ ಮೀರಿದಂತ ಚೈತನ್ಯ ಇದೆ. ಅದಕ್ಕೆ ಕೆಲವರು ದೇವರು ಅಂತ ಕರೀತಾರೆ. ಆ ದೇವರಿಗೆ ಕೆಲವರು ಹೆಸರುಗಳನ್ನ ಕೊಟ್ಕೊಂಡಿರ್ತಾರೆ. ಬೇರೆ ಬೇರೆ ಧರ್ಮದಲ್ಲಿ, ಬೇರೆ ಬೇರೆ ಜಾತಿಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಕೊಂಡಿರ್ತಾರೆ. ಹೆಸರು ಯಾವುದೇ ಇರಲಿ, ಒಟ್ಟಿನಲ್ಲಿ ಒಂದು ಚೈತನ್ಯ, ಮನುಷ್ಯನಿಗೆ ಮೀರಿದ ಚೈತನ್ಯ ಇಡೀ ಸೃಷ್ಟಿಗೆ ಕಾರಣ ಅನ್ನುವುದಂತೂ ಎಲ್ಲರ ಒಂದು ನಂಬಿಕೆ. ಆ ನಂಬಿಕೆ, ಆ ಮೂಲ ಯಾವ ಚೈತನ್ಯ ಇಡೀ ಸೃಷ್ಟಿಗೆ ಕಾರಣವಾಗಿದೆ ಅದಕ್ಕೆ ಶರಣರು ಲಿಂಗ ತತ್ವ ಅಂತ ಕರೀತಾರೆ. ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಶರಣರು ಶಿವ ಅಂತನೂ ಕೂಡ ಆ ಶಬ್ದವನ್ನ ಪದ ಪ್ರಯೋಗ ಮಾಡಿದ್ದಾರೆ. ಶಿವತತ್ವ, ಲಿಂಗ ತತ್ವ ಇವೆರಡೂ ಕೂಡ ಸಮಾನಾರ್ಥಕ ಪದಗಳು. ಹಾಗಾಗಿ ಆ ಲಿಂಗ ತತ್ವ ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣೀಭೂತವಾಗಿದೆ. ಇಲ್ಲಿ ಈ ಸೃಷ್ಟಿಯಲ್ಲಿ ಕಾಣುವ, ಕಾಣದಿರುವ ಎಲ್ಲ ಜೀವರಾಶಿಗಳಲ್ಲಿ ಎಲ್ಲ ಸಚರ ಅಚರ ಅಂದ್ರೆ ಏನು ಚಲಿಸುವಂತ, ಚಲಿಸಲಾರದಂಥ ಜೀವರಾಶಿಗಳು ಮತ್ತೆ ಪ್ರಕೃತಿ, ಪ್ರತಿಯೊಂದರಲ್ಲೂ ಕೂಡ ಅಖಂಡವಾಗಿ, ಅಖಂಡ ಅಂತಂದ್ರೆ ಏನು ಅಂತಂದ್ರೆ ಬೇರೆ ಬೇರೆ ಇಲ್ಲದೆ, ತುಣುಕುಗಳು ಅಲ್ಲದೆ ಏಕವಾಗಿ ಒಂದು ಚೈತನ್ಯ ಇದ್ದೇ ಇರುತ್ತೆ, ವ್ಯಾಪಿಸಿದೆ, ಅಖಂಡವಾಗಿ ವ್ಯಾಪಿಸಿದೆ ಅಂತ ಕರಿತೇವೆ. ಆ ಅಖಂಡ ಚೈತನ್ಯ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಇದೆ. ಪ್ರತಿಯೊಂದು ಜೀವಿಯಲ್ಲಿಯೂ ಆ ಚೈತನ್ಯ ಇದೆ ಅಂತಂದ ಮೇಲೆ ಆ ಚೈತನ್ಯ ಅಂದ್ರೆ ಯಾವುದು ಅಂದ್ರೆ ಲಿಂಗ ತತ್ವ, ಲಿಂಗ ಚೈತನ್ಯ ಅಥವಾ ಶಿವ ಚೈತನ್ಯ. ಪ್ರತಿಯೊಂದು ಜೀವಿಯಲ್ಲಿಯೂ ಅದು ಅಡಕವಾಗಿದೆ ಅಂತಂದ್ರೆ ಅದರ ಅರ್ಥ ಏನು? ಇಡೀ ಸೃಷ್ಟಿ ಲಿಂಗಮಯವಾಗಿದೆ, ಶಿವಮಯವಾಗಿದೆ ಅಂತ ಅರ್ಥ. ಇಡೀ ಸೃಷ್ಟಿ ಲಿಂಗಮಯವಾಗಿದೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ತಾನು ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ದ್ರೋಹ ಅದು ಲಿಂಗ ದ್ರೋಹವಾಗುತ್ತೆ. ಅದು ವ್ಯಕ್ತಿ ದ್ರೋಹ ಆಗೋದಿಲ್ಲ, ಕೇವಲ ವ್ಯಕ್ತಿ ದ್ರೋಹ ಆಗೋದಿಲ್ಲ, ಅದು ಲಿಂಗಕ್ಕೆ ಮಾಡುವ ದ್ರೋಹ ಆಗುತ್ತೆ. ಯಾಕೆಂದ್ರೆ ಆ ವ್ಯಕ್ತಿಯಲ್ಲಿ ಕೂಡ ಅದೇ ಶಿವ ಚೈತನ್ಯ ಇದೆ ಅಥವಾ ಲಿಂಗ ಚೈತನ್ಯ ಇರೋದ್ರಿಂದ ಆ ವ್ಯಕ್ತಿಗೆ ಮಾಡುವ ದ್ರೋಹ ಅದು ಲಿಂಗಕ್ಕೆ ಮಾಡುವ ದ್ರೋಹ ಆಗುತ್ತೆ. ಆ ವ್ಯಕ್ತಿಗೆ ಮಾಡುವ ಒಂದು ಒಳ್ಳೆಯ ಕೆಲಸ, ಉಪಕಾರ, ಅದು ಶಿವನಿಗೆ ಅಥವಾ ಲಿಂಗಕ್ಕೆ ಮಾಡುವ ಒಂದು ಒಳ್ಳೆಯ ಕೆಲಸವಾಗಿರುತ್ತೆ. ಅದು ಪೂಜೆ ಅಂತ ಅನ್ನಿಸ್ಕೊಳ್ಳುತ್ತೆ. ನಾವು ಮಾಡುವ ಎಲ್ಲ ಒಳ್ಳೆಯ ಕ್ರಿಯೆಗಳು ಪೂಜೆ ಅಂತ ಅನ್ನಿಸ್ಕೊಂಡ್ರೆ ನಾವು ಮಾಡುವ ಪ್ರತಿಯೊಂದು ದುಷ್ಕೃತ್ಯವೂ ಕೂಡ ಶಿವನಿಗೆ ಅಥವಾ ಲಿಂಗಕ್ಕೆ ಮಾಡುವ ದ್ರೋಹಗಳಾಗಿರುತ್ತವೆ. ಈ ರೀತಿಯಾಗಿ ಅರಿತು ಅದನ್ನ ತಾನು ಅಳವಡಿಸಿಕೊಂಡು ಒಬ್ಬರ ಮನವನ್ನ ನೋಯಿಸದ ಹಾಗೆ, ಪ್ರಕೃತಿಯನ್ನ ಹಾಳು ಮಾಡದ ಹಾಗೆ ಈ ತತ್ವವನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನಲ್ಲಿ ತಾನು ಅಳವಡಿಸಿಕೊಂಡ್ರೆ ಆಗ ಏನಾಗ್ತಾ ಇದೆ, ಮೇಲೆ ಹೇಳಿದಂತ ಈ ಎಲ್ಲಾ ಸಮಸ್ಯೆಗಳಿಗೆ ತನ್ನಿಂದ ತಾನೇ ಪರಿಹಾರ ಸಿಗುತ್ತಾ ಇದೆ. ಹೇಗೆ ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದು ಪ್ರಮುಖ. ಅರಿತಾಯ್ತು ಈಗ ಇಡೀ ಸೃಷ್ಟಿ ಲಿಂಗ ತತ್ವ ಇದೆ, ಅದು ನನ್ನ ಒಳಗಡೆನೂ ಇದೆ, ನನ್ನ ಎದುರುಗಡೆ ಇರುವಂತ ಸಮಾಜದಲ್ಲಿ ಆ ಎಲ್ಲ ಜೀವರಾಶಿಗಳಲ್ಲಿಯೂ ಇದೆ, ಪ್ರಕೃತಿಯಲ್ಲಿದೆ, ಎಲ್ಲದರಲ್ಲೂ ಆ ಚೈತನ್ಯ ಇದೆ ಅಂದಮೇಲೆ ನಾನು ಪ್ರಕೃತಿಯನ್ನ ನಾಶ ಮಾಡಬಾರದು, ಯಾರನ್ನ ಮನಸ್ಸನ್ನ ನೋಯಿಸಬಾರದು, ಯಾರಿಗೆ ಹಿಂಸೆಯನ್ನ ಕೊಡಬಾರದು. ಹಿಂಸೆಯನ್ನು ಕೊಡುವುದರಿಂದ, ಮನಸ್ಸನ್ನ ನೋಯಿಸೋದರಿಂದ ಏನಾಗುತ್ತೆ ಅಂದ್ರೆ ಅದು ಸಾಕ್ಷಾತ್ ಆ ಶಿವನಿಗೆ, ಲಿಂಗಕ್ಕೆ ಮಾಡುವಂತ ದ್ರೋಹ ಆಗುತ್ತೆ ಅನ್ನುವುದು ನಮಗೆ ಗೊತ್ತಿದೆ ಈಗ. ಮತ್ತೆ ಅವರಿಗೆ ಮಾಡುವಂತ ಉಪಕಾರಗಳು, ಅವೇನಿದ್ದ ಒಳ್ಳೆಯ ಕೆಲಸಗಳು, ಒಳ್ಳೆಯ ಕ್ರಿಯೆಗಳು, ಅದು ಸಾಕ್ಷಾತ್ ಶಿವ ಪೂಜೆ ಅಥವಾ ಲಿಂಗ ಪೂಜೆ ಅಂತ ಕರೆಸ್ಕೊಳ್ತಾ ಇದೆ. ಇದು ಲಿಂಗ ತತ್ವದ ಬೇಸಿಕ್ ಕಾನ್ಸೆಪ್ಟ್.
ಇದಿಷ್ಟನ್ನ ಅರ್ಥ ಮಾಡ್ಕೊಂಡ ಮೇಲೆ ಇದನ್ನ ಅಳವಡಿಸಿಕೊಳ್ಳೋದು ಹೇಗೆ ಅಂದ್ರೆ, ಅದನ್ನ ಅಳವಡಿಸಿಕೊಳ್ಳೋದಕ್ಕೆ ಗುರು ಬಸವಣ್ಣನವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಸ್ವಯಂ ಸಿದ್ಧವಾಗಿ ತಾವೇ ತಮ್ಮ ಅಂತರಂಗದಿಂದ ವೇದಿಸಲ್ಪಟ್ಟ, ಅವರ ಅರಿವಿಗೆ ಒಳೆಯಲ್ಪಟ್ಟ ಒಂದು ಸಾಕಾರವನ್ನ ರೂಪಿಸಿಕೊಟ್ಟಿದ್ದಾರೆ. ಆ ಸಾಕಾರವೇ ಇಷ್ಟಲಿಂಗ. ಅದು ಏನು ಸಾಕಾರ ಅಂದ್ರೆ, ಇಡೀ ಸೃಷ್ಟಿ ಇದರಲ್ಲಿ ಚೈತನ್ಯ ಇದೆ, ಲಿಂಗ ಚೈತನ್ಯ, ಅದು ತೋರಿಕೆಗೆ ಕಾಣೋದಿಲ್ಲ. ಕಾಣದಂತೆ ಇಡೀ ಸೃಷ್ಟಿಯನ್ನ ಅದು ನಡೆಸ್ತಾ ಇದೆ ಎಂದು ನಾವು ಭಾವಿಸಿದ್ದೀವಲ್ವಾ. ಆ ಚೈತನ್ಯ ಇಡೀ ಸೃಷ್ಟಿ ಯಾವ ಸ್ವರೂಪದಲ್ಲಿದೆ ಅಂದ್ರೆ ಅದು ಗೋಳಾಕಾರದಲ್ಲಿದೆ ಅಂತ ಕರೀತಾರೆ. ಯಾಕೆ ಗೋಳಾಕಾರದಲ್ಲಿದೆ ಅಂತ ನಂಬಿದ್ದಾರೆ ಅಂದ್ರೆ, ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ ಯಾವುದನ್ನ ನೋಡಿದ್ರೂ ಕೂಡ ಇಲ್ಲಿ ಎಲ್ಲವೂ ಕೂಡ ಗೋಳಾಕಾರದಲ್ಲಿದ್ದಾವೆ. ಹೀಗೆ ಇಡೀ ಸೃಷ್ಟಿಯಲ್ಲಿ ಕಾಣುವಂತ ಎಲ್ಲ ಆಬ್ಜೆಕ್ಟ್ಸ್ ಗೋಳಾಕಾರದಲ್ಲಿರೋದ್ರಿಂದ ಇಡೀ ಸೃಷ್ಟಿಯು ಗೋಳಾಕಾರದಲ್ಲಿ ಇರಬಹುದು ಅಥವಾ ಇದೆ ಎನ್ನುವ ಒಂದು ಭಾವನೆಯೊಂದಿಗೆ ಗುರು ಬಸವಣ್ಣನವರು ಇಷ್ಟಲಿಂಗವನ್ನ ಗೋಳಾಕಾರದಲ್ಲಿ ರೂಪಿಸಿಕೊಟ್ರು. ಹಾಗೆ ಇಷ್ಟಲಿಂಗವನ್ನ ಗೋಳಾಕಾರದಲ್ಲಿ ರೂಪಿಸಿದ್ರಿಂದ ಅದು ಎರಡು ವಿಚಾರಗಳನ್ನ ಸಂಕೇತಿಸುತ್ತೆ. ಒಂದು, ಸೃಷ್ಟಿಯ ಅಖಂಡ ಚೈತನ್ಯವನ್ನ ಸಂಕೇತಿಸುತ್ತೆ, ಅದೇ ಲಿಂಗ ತತ್ವವನ್ನ ಸಂಕೇತಿಸುತ್ತೆ. ಮತ್ತೆ ವ್ಯಕ್ತಿ ಚೈತನ್ಯವನ್ನು ಕೂಡ ಅದು ಸಂಕೇತಿಸುತ್ತೆ. ವ್ಯಕ್ತಿ ಚೈತನ್ಯ ಅಂದ್ರೆ ಇಂಡಿವಿಜುವಲ್ ಸೋಲ್. ಯಾಕೆಂದ್ರೆ ಪ್ರತಿಯೊಬ್ಬ ಜೀವಿಯಲ್ಲೂ ಕೂಡ ಇರುವುದು ಏನು ಅಂದ್ರೆ, ಸೃಷ್ಟಿಯಲ್ಲಿ ಇರುವ ಅಖಂಡ ಚೈತನ್ಯವೇ ಇಲ್ಲಿ ಖಂಡ ಚೈತನ್ಯವಾಗಿ ಪಿಂಡದ ರೂಪದಲ್ಲಿ ಇದೆ. ಅದು ಅಖಂಡ ಸೃಷ್ಟಿಯ ಚೈತನ್ಯ, ಇದು ಖಂಡ. ಖಂಡ ಅಂತಂದ್ರೆ ಪಿಂಡದಲ್ಲಿ, ಅಂದ್ರೆ ಈ ದೇಹದಲ್ಲಿ ಒಂದು ಸಣ್ಣ ತುಣುಕಾಗಿ ಇದೆ. ಹಾಗಾಗಿ ನಾವು ಧರಿಸುವಂತ ಇಷ್ಟಲಿಂಗ ಚಿಕ್ಕದಾಗಿ, ಅದಕ್ಕೆ ಚುಳುಕಾಗುವುದು ಅಂತ ಕರೀತಾರೆ. ಇಡೀ ಅಖಂಡವಾದ ಬ್ರಹ್ಮಾಂಡ ಸ್ವರೂಪಿ ಚೈತನ್ಯ ಚಿಕ್ಕದಾಗಿ ನಮ್ಮ ದೇಹದ ಮೇಲೆ ಧರಿಸಲಿಕ್ಕೆ ಬಸವಣ್ಣನವರು ಯೋಗ್ಯವನ್ನಾಗಿ ರೂಪಿಸಿ ಕೊಟ್ಟಿದ್ದಾರೆ. ಅದಕ್ಕೆ ಇಷ್ಟಲಿಂಗ ಅಂತ ಕರೀತಾ ಇದ್ದೇವೆ. ಈ ಇಷ್ಟಲಿಂಗದ ಕರ್ತೃ ಯಾರು ಅಂದ್ರೆ ಗುರು ಬಸವಣ್ಣನವರು. ಹಲವಾರು ವಚನಗಳಲ್ಲಿ ಅದಕ್ಕೆ ಆಧಾರ ಇದೆ. ಬಸವಣ್ಣನವರೇ ಇಷ್ಟಲಿಂಗದ ಜನಕರು ಅಂತ ಹೇಳಲಿಕ್ಕೆ. ಬಸವಣ್ಣನವರು ಈ ಇಷ್ಟಲಿಂಗವನ್ನು ರೂಪಿಸಿಕೊಟ್ಟ ಮೇಲೆ ಪ್ರತಿಯೊಬ್ಬರೂ ಕೂಡ ಅದನ್ನ ತಮ್ಮ ದೇಹದ ಮೇಲೆ ಧಾರಣೆಯನ್ನ ಮಾಡಿಕೊಳ್ಳಬೇಕು. ಯಾಕೆ ಧಾರಣೆಯನ್ನ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಅದು ಈ ಮೇಲೆ ತಿಳಿಸಿದ್ನಲ್ಲ, ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸುತ್ತೆ. ಪ್ರತಿಯೊಬ್ಬ ಜೀವಿಯೂ ಕೂಡ ಅಖಂಡ ಸೃಷ್ಟಿಯ ಒಂದು ಭಾಗ ಆಗಿದ್ದಾನೆ. ಆ ಭಾಗ ಆಗಿದ್ದಾಗ ತಾನೂ ಕೂಡ ಆ ಶಿವನ ಚೈತನ್ಯ ಅಥವಾ ಲಿಂಗದ ಚೈತನ್ಯವೇ ಆಗಿದ್ದಾನೆ. ಆದ್ರೆ ನಾವು ಮರೆವಿನಲ್ಲಿ ಮುಸುಕಿರೋದ್ರಿಂದ, ಅಂದ್ರೆ ಈ ಭೂಮಿಯಲ್ಲಿ ಬಂದ ಮೇಲೆ ಏನಾಗಿದೆ, ನಾವು ಈ ಸಮಾಜದ ಒಡನಾಟದಲ್ಲಿ ಇದ್ದಾಗ ನಾವು ನಿತ್ಯ ಹಲವಾರು ರೀತಿಯ ಒಂದು ಸಂದರ್ಭಗಳಲ್ಲಿ ಬರ್ತೀವಿ. ಅವಾಗ ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳು, ಮತ್ತೆ ವ್ಯಸನಗಳು, ದುರಾಚಾರಗಳು, ದುಶ್ಚಟಗಳು ಇವೆಲ್ಲವನ್ನ ನಮ್ಮ ಜೀವನದಲ್ಲಿ ಅಂಟಿಸಿಕೊಬಿಟ್ಟು ಏನಾಗಿದೆ ಅಂದ್ರೆ, ನಮಗೆ ಮೂಲ ತತ್ವದ ಮರೆವು ಉಂಟಾಗಿದೆ. ನಮಗೆ ಆ ಅರಿವು ಇಲ್ಲ ಅಷ್ಟೇನೆ. ಈ ಮರೆವನ್ನ, ಈ ಚಟಗಳನ್ನ, ವ್ಯಸನಗಳಂತ ಏನ್ ಕರಿತೀವಿ, ಇಂಥವೆಲ್ಲವನ್ನ ಕೂಡ ನಮ್ಮಿಂದ ದೂರ ಮಾಡ್ಬಿಟ್ರೆ ಅವಾಗ ತನ್ನಿಂದ ತಾನೇ ನಮ್ಮ ಒಳಗಡೆ ಇರುವಂತ ಲಿಂಗ ಚೈತನ್ಯ ಪ್ರಕಾಶಿತವಾಗುತ್ತೆ. ಹಾಗೆ ತಿಳಿದುಕೊಳ್ಳುವುದಕ್ಕೋಸ್ಕರ, ಇದನ್ನು ಅರಿತುಕೊಳ್ಳೋದಕ್ಕೋಸ್ಕರ ಬಸವಣ್ಣನವರು ಇಷ್ಟಲಿಂಗವನ್ನ ದೇಹದ ಮೇಲೆ ಧಾರಣೆ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ನಮಗೆ. ಮತ್ತೆ ಇದರಲ್ಲಿ ನಮಗೆ ಒಂದು ಸ್ಪಷ್ಟವಾಗಿ ಏನ್ ಗೊತ್ತಿರಬೇಕು ಅಂತಂದ್ರೆ, ಇಷ್ಟಲಿಂಗ ಜಾತಿಯ ಕುರುಹು ಅಲ್ಲ. ಇಷ್ಟಲಿಂಗ ಜಾತಿಯ ಕುರುಹು ಅಲ್ಲ, ಅದು ಒಂದು ಕುರುಹು. ಯಾವುದಕ್ಕೆ ಕುರುಹು ಅಂದ್ರೆ, ಮೂಲ ಅರಿವಿನ ನೆಲೆಯನ್ನ ಕಂಡುಕೊಳ್ಳುವುದಕ್ಕೆ ನಮಗೆ ಕುರುಹು ಅಂತಂದ್ರೆ ಒಂದು ಸಿಂಬಲ್. ಮೂಲ ಚೈತನ್ಯದ ಸ್ವರೂಪ ನಾನು ಇದ್ದೀನಿ ಅಂತ ತಿಳಿದುಕೊಳ್ಳಕ್ಕೆ ನಮಗೆ ಕೊಟ್ಟಿರುವಂತ ಒಂದು ಕುರುಹು ಅದು. ಹಾಗಂತ ಇದನ್ನ ಯಾರು ಧರಿಸ್ಕೋಬೇಕು, ಯಾರು ಧರಿಸ್ಕೋಬಾರ್ದು ಅಂದ್ರೆ, ವಿಶ್ವದ ಎಲ್ಲ ಮಾನವರು ಕೂಡ ಸಮಾನವಾಗಿ ಇದನ್ನ ಧರಿಸಿಕೊಳ್ಳಬಹುದು. ಯಾವುದೇ ಭಿನ್ನತೆ ಇಲ್ಲ. ಯಾವುದೇ ದೇಶದವರಾಗ್ಲಿ, ಯಾವುದೇ ವರ್ಣದವರಾಗಿರ್ಲಿ, ಯಾವುದೇ ವರ್ಗದವರಾಗಿರ್ಲಿ, ಯಾವುದೇ ಕ್ವಾಲಿಫಿಕೇಶನ್ ಇರಲಿ, ಎಲ್ಲರಿಗೂ ಕೂಡ ಇದು ಲಭ್ಯ. ಯಾರು ಬೇಕಾದ್ರೆ ಇಷ್ಟಲಿಂಗವನ್ನ ಧಾರಣೆ ಮಾಡಿಕೊಳ್ಳೋದಕ್ಕೆ ಅರ್ಹರು ಅನ್ನೋದು ನಮ್ಗೆ ಗೊತ್ತಿರಬೇಕು. ಇದು ಜಾತಿಯ ಕುರುಹು ಅಲ್ಲ, ಹಾಗೆ ಒಂದು ಧರ್ಮದ ಕುರುಹು ಕೂಡ ಅಲ್ಲ. ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ಕುರುಹು ಅಲ್ಲ ಇದು. ಜಾಗತಿಕವಾಗಿ ಎಲ್ಲ ಧರ್ಮೀಯರೂ ಕೂಡ ಇದನ್ನ ಧರಿಸಿಕೊಳ್ಳಬಹುದು, ನಿರಾತಂಕವಾಗಿ ಧರಿಸಿಕೊಳ್ಳಬಹುದು.
ಹಾಗಾಗಿ ಬಸವಣ್ಣನವರು ಇದನ್ನ ಎಲ್ರಿಗೂ ಯೋಗ್ಯವಾಗಿರ್ಲಿ ಅಂತಾನೆ ಇದನ್ನ ಒಕ್ಕೊಟ್ಬಿಟ್ಟಿದ್ದಾರೆ. ಆಸಕ್ತಿಯುಳ್ಳ ಎಲ್ಲರೂ ಕೂಡ ಧರಿಸ್ಕೋಬಹುದು. ಇದಿಷ್ಟು ನಮಗೆ ಸ್ಪಷ್ಟತೆ ಇರಬೇಕು. ಹಾಗಾದ್ಮೇಲೆ ಈ ಇಷ್ಟಲಿಂಗವನ್ನ ಧಾರಣೆ ಮಾಡ್ಕೊಳ್ಳೇಬೇಕಾ ಅನ್ನುವುದು ಪ್ರಶ್ನೆ ಬರುತ್ತೆ. ಯಾಕೆ, ಅವಶ್ಯಕತೆ ಏನಿದೆ? ಇದು ಧಾರಣೆ ಮಾಡ್ಕೊಳ್ಳಾರ್ದೇನೂ ಕೂಡ ನಾನು ಬದುಕ್ಬೋದಲ್ಲ, ಚೆನ್ನಾಗಿ ಬದುಕ್ಬೋದಲ್ಲ ಅನ್ನೋ ಒಂದು ವಿಚಾರ ಹಲವರ ಮನಸ್ಸಿನಲ್ಲಿ ಬರುತ್ತೆ. ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಸಾಧಕರು ಏನೇನೋ ಸಾಧನೆ ಮಾಡೋದು ಎಲ್ಲರೂ ಕೂಡ ಧಾರಣೆಯನ್ನು ಮಾಡ್ಕೊಂಡಿಲ್ಲ. ಆದರೆ ಇದು ನಮ್ಮ ಸಾಧನೆಯನ್ನ ಬಹಳ ಸಲೀಸಾಗಿ ಮಾಡುತ್ತೆ, ಬಹಳ ಸಲೀಸಾಗಿ ಮಾಡುತ್ತೆ. ಈಗ ಹಿಮಾಲಯ ಬೆಟ್ಟವನ್ನು ಹತ್ತಬೇಕು ಅಂತ ಹೋದ್ರೆ ಬರೀ ಕೈಲಿ ಹತ್ಕೊಂಡು ಹೋಗ್ಲಿಕ್ಕೂ ಕೆಲವರಿಗೆ ಸಾಧ್ಯ ಇರಬಹುದು. ಅದು ಕೆಲವರಿಗೆ ಮಾತ್ರ ಸಾಧ್ಯ, ಎಲ್ಲರಿಗೂ ಸಾಧ್ಯ ಆಗಲಿಕ್ಕಿಲ್ಲ. ಸಾಗರವನ್ನ ಈಜಲಿಕ್ಕೆ ಎಲ್ಲರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಕೆಲವರು ನಿಷ್ಣಾತರು, ಸಮುದ್ರದಲ್ಲಿ ಈಜುವಂತ ಕಲೆ ಇರುವಂತವರು ಸಮುದ್ರವನ್ನ ಈಜಿ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಸಲೀಸಾಗಿ ಸೇರ್ಬಂದ್ರು, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಕೂಡ ದೋಣಿ ಅವಶ್ಯಕತೆ ಬೀಳೋದಿಲ್ಲ. ಆದ್ರೆ ಸಮಾಜದ ಈ ಜಗತ್ತಿನ ಬಹುತೇಕ ಜನರಿಗೆ ದೋಣಿಯ ಅವಶ್ಯಕತೆ ಬೀಳುತ್ತೆ, ನದಿಯನ್ನ ದಾಟ್ಲಿಕ್ಕೆ, ಸಾಗರವನ್ನ ದಾಟ್ಲಿಕ್ಕೆ. ಅವರೆಲ್ಲರೂ ಕೂಡ ಈಜಿಕೊಂಡು ದಡವನ್ನ ಸೇರ್ಲಿಕ್ಕಾಗೋದಿಲ್ಲ. ಈ ಇಷ್ಟಲಿಂಗ ಏನಿದೆ, ಇದು ದೋಣಿ, ಒಂದು ಟೂಲ್ ಆಗಿ ನಮಗೆ ಕೆಲಸ ಮಾಡುತ್ತೆ. ನಮ್ಮನ್ನ ಪ್ರತಿ ಕ್ಷಣವೂ ಎಚ್ಚರಿಸುವ ಒಂದು ಕರೆಗಂಟೆ, ಅಥವಾ ನಮಗೆ ನಮ್ಮ ಜೀವನ ಪಥವನ್ನ ಸಲೀಸಾಗಿಸುವ ಒಂದು ದೋಣಿ. ಜೀವನ ನಾವೆಯನ್ನ, ನದಿಯನ್ನ ದಾಟಿಸ್ಲಿಕ್ಕೆ ಉಪಯೋಗಿಸುವಂತ ಒಂದು ದೋಣಿಯಾಗಿ ಇಷ್ಟಲಿಂಗ ನಮಗೆ ಉಪಯೋಗ ಬರುತ್ತೆ. ದೋಣಿ ಇಲ್ದೇನೂ ದಾಟ್ಲಿಕ್ಕೆ ಬರುತ್ತೆ ನದಿಯನ್ನ, ಸಮುದ್ರವನ್ನ. ಅಂತ ನಿಷ್ಣಾತ ಈಜುಗಾರರಾಗಿರ್ಬೇಕು, ಮುಳುಗು ತಜ್ಞರಾಗಿರ್ಬೇಕು, ಅವರಿಗೆ ಮಾತ್ರ ಸಾಧ್ಯ. ಇನ್ನು ಸಾಮಾನ್ಯ ಜನರಿಗೆ ಸಾಧ್ಯ ಇಲ್ಲ. ಅವರು ದೋಣಿಯನ್ನ ಆಶ್ರಯಿಸಿದರೆ ಮಾತ್ರ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಸಲೀಸಾಗಿ ಹೋಗ್ತಾರೆ, ಇಲ್ಲದಿದ್ರೆ ಮಧ್ಯದಲ್ಲಿ ಮುಳುಗ್ತೀವಿ. ಹಾಗೆ ಮುಳುಗಬಾರದು ಎನ್ನುವ ಒಂದು ಉದ್ದೇಶದಿಂದ ಗುರು ಬಸವಣ್ಣನವರು ಜೀವನವನ್ನ ಸಲೀಸಾಗಿ ದಾಟಿ ಹೋಗಲಿ ಮನುಷ್ಯರು ಅಂತ ಇಷ್ಟಲಿಂಗವೆಂಬ ದೋಣಿಯನ್ನ ನಮಗೆ ಕೊಟ್ಟಿದ್ದಾರೆ. ಈ ದೋಣಿಯನ್ನ ಏರ್ಲಿಕ್ಕೆ ಯಾರಿಗ ಅವಕಾಶ ಅಂದ್ರೆ, ಆಗ್ಲೇ ಹೇಳ್ದಂಗೆ ಎಲ್ಲರಿಗೂ ಸಮಾನವಾದ ಅವಕಾಶವನ್ನ ಗುರು ಬಸವಣ್ಣನವರು ಕೊಟ್ಟು ಬಿಟ್ಟಿದ್ದಾರೆ ಅನ್ನುವುದು ನಮಗೆ ಸ್ಪಷ್ಟತೆ ಇದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟಲಿಂಗದ ಅವಶ್ಯಕತೆ ಇದೆ ಅಂತ ಅನ್ನುವುದು ನಮ್ಮ ಒಂದು ವಚನಗಳನ್ನ ನೋಡಿದಾಗ, ಮತ್ತೆ ನಮ್ಮ ಜೀವನ ಯಾನವನ್ನ ನೋಡ್ತಾ ಹೋದಾಗ ನಮಗೆ ಅನಿಸುವ ಒಂದು ವಿಚಾರ. ಇನ್ನ ಈ ವಿಚಾರಗಳಿಗೆ, ಇಂಥ ಇಷ್ಟಲಿಂಗ ಧಾರಣೆಯಿಂದ ನಿರಂತರವಾಗಿ ಅತ್ಯಂತ ಶ್ರದ್ಧೆಯಿಂದ ನಮ್ಮ ದೇಹದ ಮೇಲೆ ಇಷ್ಟಲಿಂಗವನ್ನ ಧಾರಣೆ ಮಾಡುವುದರಿಂದ ಏನಾಗುತ್ತೆ ಹಾಗಾದ್ರೆ ಅಂದ್ರೆ, ನಾವು ಪ್ರಮುಖವಾಗಿ 2 ಆಯಾಮಗಳಲ್ಲಿ ನೋಡ್ಬೋದು. ಒಂದು ಸಾಮಾಜಿಕ ನೆಲೆಯಲ್ಲಿ, ಸಮಾಜದ ಒಂದು ನೆಲೆಯಲ್ಲಿ ಯಾವ ರೀತಿಯಾದ ಪರಿಣಾಮವನ್ನ ಬೀರುತ್ತೆ, ಇನ್ನೊಂದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ. ನಾವು ಮೊದಲು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನೋಡಿ ಸಾಮಾಜಿಕ ನೆಲೆಗಟ್ಟಿಗೆ ಆಮೇಲೆ ಬರೋದಾದ್ರೆ, ವೈಯಕ್ತಿಕ ನೆಲೆಗಟ್ಟು ಅಂತಂದ್ರೆ ಯಾವ್ದು ಬರುತ್ತೆ? ಪ್ರತಿಯೊಬ್ಬ ಮನುಷ್ಯನ ಜೀವನ. ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಜೀವನದಲ್ಲಿ ಏನ್ ಮಾಡ್ಕೊಂಡಿರ್ತಾನೆ, ತನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹರಿಯುವ ನೀರಿನ ಪ್ರವಾಹದೊಟ್ಟಿಗೆ ಕೊಚ್ಚಿ ಹೋಗ್ತಾ ಇರ್ತೀವಿ. ನಾವು ಹರಿಯುವ ನೀರಿನ ಒಟ್ಟಿಗೆ ಕೊಚ್ಚಿ ಕೊಚ್ಚಿ ಹೋಗ್ತಾ ಇರ್ತೀವಿ. ಅಂದ್ರೆ ಇಲ್ಲಿ ಇರುವಂತ ಅರಿಷಡ್ ವರ್ಗಗಳು, ವ್ಯಸನಗಳು, ಜಾಡ್ಯಗಳು, ಮೂಢನಂಬಿಕೆಗಳು, ತೊಳಲಿಕೆ, ಬಳಲಿಕೆ, ಇವುಗಳಲ್ಲಿ ನಾವು ಹರ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಜೀವನ ಸವಿತಾ ಇರುತ್ತೆ. ಇದು ವ್ಯರ್ಥ ಆಗ್ಬಾರ್ದು ಅಂದ್ರೆ ನಾವು ಜೀವನವನ್ನ ಸರಿಯಾದ ರೀತಿಯಲ್ಲಿ ಸಾಗಿಸಬೇಕು. ಅರಿಷಡ್ ವರ್ಗಗಳು ಅಂತ ಕರೀತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ 6 ಷಡ್ವರ್ಗಗಳು. ಇವು ಮನುಷ್ಯನನ್ನ ಪ್ರತಿನಿತ್ಯ ಹಿಂಡ್ತಾ ಇರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಅವು ಹಿಂಡ್ತಾ ಇದ್ದಾವೆ ಅಂತ ನಮ್ಗೆ ಗೊತ್ತಿಲ್ಲದೆ ಹಿಂಡಿಸ್ಕೊಳ್ತಾ ಇರ್ತೀವಿ. ನಮಗೆ ಗೊತ್ತಿರೋದಿಲ್ಲ ಅವು ನಮಗೆ ಹಿಂಸೆಯನ್ನು ಕೊಡ್ತಿದ್ದಾವೆ ಅಂತ. ಅದ್ರಿಗೆ ಹಿಂಸೆ ಒಳಪಟ್ಟಿರ್ತೇವೆ, ಆದ್ರೆ ನಾವು ಅದನ್ನ ನಾವು ತಿಳ್ಕೊಳ್ಳೋದಕ್ಕೆ ಅಂತ ಒಂದು ಪ್ರಯತ್ನವನ್ನು ಕೂಡ ಪಡೋದಿಲ್ಲ. ಇನ್ನ ವ್ಯಸನಗಳು, 7 ರೀತಿಯ ವ್ಯಸನಗಳನ್ನ ನಮ್ಮ ಶರಣರು ಗುರುತಿಸ್ತಾರೆ. ಈ 7 ವ್ಯಸನಗಳು ಮನುಷ್ಯನನ್ನ ಎಷ್ಟು ಇನ್ನಿಲ್ಲದಂತೆ ಕಾಡ್ತವೆ ಅಂತಂದ್ರೆ, ನಮ್ಮನ್ನ ಒಬ್ಬ ಮನುಷ್ಯನನ್ನಾಗಿ ಉಳಿಸೋದೇ ಇಲ್ಲ. ಕಡೆಗೆ ಪ್ರಾಣಿಗಳಿಗಿಂತ ಒಂದು ಕೆಟ್ಟ ಕೆಳಕ್ಕೆ ನಮ್ಮನ್ನ ತಳ್ತಾ ಇರ್ತವೆ ಯಾವ ಈ ವ್ಯಸನಗಳು. ಇಂತಹ ವ್ಯಸನಗಳನ್ನ ಮತ್ತೆ ಈ ಅರಿಷಡ್ ವರ್ಗಗಳನ್ನ ನಾವು
ಏನ್ ಮಾಡ್ಬೇಕಾಗತ್ತೆ? ಪರಿವರ್ತನೆಗೊಳಿಸ್ಬೇಕಾಗತ್ತೆ. ಅವುಗಳ ಮೂಲ ಸ್ವರೂಪವನ್ನ ಬದಲಾಯಿಸಿ ಅವುಗಳಿಗೆ ಬೇರೆದೇ ದಾರಿಯನ್ನ ತೋರ್ಬೇಕಾಗತ್ತೆ. ಚನ್ನಬಸವಣ್ಣನವರ ಒಂದು ವಚನ, ಬಹಳ ಸುಂದರವಾದ ಒಂದು ವಚನ ಇದೆ. ಈ ರೀತಿ ನೋಡಿ, ಅರಿಷಡ್ ವರ್ಗದ ಬಗ್ಗೆ ಬರೀತಾರೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಶಿವಭಕ್ತಿಯುಳ್ಳವಂಗೆ, ಇವ್ರು ಹೇಳ್ತಾರೆ, ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ ಅಂತ ಹೇಳ್ತಾರೆ. ಶಿವಭಕ್ತಿ ಉಳ್ಳವಂಗೆ ಇವ್ಯಾವು ಬೇಡ ಅಂತ ಹೇಳ್ತಾರೆ. ಮತ್ತೆ ಅದೇ ವಚನದಲ್ಲಿ ಹೇಳ್ತಾರೆ, ಶಿವಭಕ್ತಿ ಉಳ್ಳವಂಗೆ ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಬೇಕೆಂಬುದಕ್ಕೆ ಯಾವುದು ಗುಣ, ಬೇಡ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದಕ್ಕೂ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಕಾಮ ಬೇಕು ಲಿಂಗದಲ್ಲಿ, ಕ್ರೋಧ ಬೇಕು ಕರಣಗಳಲ್ಲಿ, ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ, ಮೋಹ ಬೇಕು ಗುರುಲಿಂಗ ಜಂಗಮದಲ್ಲಿ, ಮದ ಬೇಕು ಶಿವಾಚಾರದಿಂದ ಘನವಿಲ್ಲವೆಂದು, ಮತ್ಸರ ಬೇಕು ಹೊನ್ನು ಹೆಣ್ಣು ಮಣ್ಣಿನಲ್ಲಿ. ಈ ರೀತಿಯಾಗಿ ಇರಬೇಕು. ಕಾಮ ಕ್ರೋಧ ಆದಿಗಳು ನಮ್ಮಲ್ಲಿ ಅಳವಡಬೇಕು ಅಂತ. ಕಾಮ ಯಾವುದಕ್ಕೆ ಬೇಕು? ಲಿಂಗದಲ್ಲಿ. ಅಂದ್ರೆ ಲಿಂಗ ಅಂತಂದ್ರೆ ಏನು? ಇಡೀ ಸೃಷ್ಟಿ ಲಿಂಗ ತತ್ವದಿಂದ ಆಗಿದೆ. ಇಡೀ ಸೃಷ್ಟಿಯಲ್ಲಿರುವುದು ಚೈತನ್ಯ ಒಂದೇ ಆಗಿದೆ. ಆ ಚೈತನ್ಯದ ಭಾಗ ನಾನು, ಇಡೀ ಸಮಾಜ ಆ ಲಿಂಗದ ಭಾಗ. ಹಾಗಾಗಿ ನಾವೆಲ್ಲರೂ ಕೂಡ ಭ್ರಾತೃತ್ವ ಭಾವನೆಯನ್ನು ಹೊಂದಿರಬೇಕು. ನಾವೆಲ್ಲರೂ ಅಣ್ಣ ತಮ್ಮಂದಿರು ಅನ್ನುವ ಭಾವದಿಂದ ಪ್ರತಿಯೊಬ್ಬರನ್ನು ಪ್ರೀತಿಸುವುದು, ಪ್ರಕೃತಿಯನ್ನ ಪ್ರೀತಿಸುವುದು, ಗಿಡ ಮರಗಳನ್ನ ಪ್ರೀತಿಸುವುದು, ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸುವುದು, ಹಿಂಸೆಯನ್ನ ಮಾಡದಿರುವುದು, ಇವೆಲ್ಲ ಇದಾವಲ್ಲ, ಇದು ಲಿಂಗ ತತ್ವ. ಈ ಕಾಮ ಬೇಕು ಲಿಂಗದಲ್ಲಿ. ಈ ರೀತಿಯಾದ ಬಯಕೆಗಳು, ಕಾಮ ಅಂದ್ರೆ ಬಯಕೆ, ಈ ರೀತಿಯಾದ ಬಯಕೆ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ ಚನ್ನಬಸವಣ್ಣವರು. ಕ್ರೋಧ ಬೇಕು ಕರಣಗಳಲ್ಲಿ. ಕ್ರೋಧ, ಸಿಟ್ಟಿರ್ಬೇಕಂತೆ. ಯಾವ್ದ್ರ ಬಗ್ಗೆ? ಕರಣಗಳಲ್ಲಿ. ಕರಣಗಳು ಅಂತಂದ್ರೆ ಚಿತ್ತ, ಬುದ್ಧಿ, ಅಹಂಕಾರ, ಮನಸ್ಸು, ನಮ್ಮ ಕೆಟ್ಟ ಮನಸ್ಸು, ನಮ್ಮ ಕೆಟ್ಟ ಅಹಂಕಾರ, ನಮ್ಮ ಕೆಟ್ಟ ವೃತ್ತಿಗಳು, ಇದರ ಬಗ್ಗೆ ನಮಗೆ ಕ್ರೋಧ ಇರಬೇಕು, ಸಿಟ್ಟಿರ್ಬೇಕಂತೆ. ಅಂದ್ರೆ ಇವು ನನ್ನ ಜೊತೆ ಇರಬಾರ್ದು ಅನ್ನೋ ಒಂದು ಭಾವ ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ಕೆಟ್ಟ ಮನಸ್ಸು ಇರಬಾರ್ದು, ಅಹಂಕಾರ ಇರಬಾರ್ದು, ಮದ ಇರಬಾರ್ದು, ಈ ರೀತಿಯಾದ ಗುಣಗಳು ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ. ಪಾದೋದಕ ಪ್ರಸಾದ ಅಂತಂದ್ರೆ ಸಜ್ಜನರ ಒಡನಾಟದಲ್ಲಿರುವುದೇ ಪಾದೋದಕ. ಅನುಭಾವಿಗಳ, ಜ್ಞಾನಿಗಳ ಒಡನಾಟದಲ್ಲಿ ನಾವಿರ್ಬೇಕು ಅನ್ನುವ ಒಂದು ಲೋಭ, ಆಸೆ ಇರಬೇಕು ನಮಗೆ. ಆ ಪ್ರಸಾದ, ಅದರಿಂದ ಬರುವಂತ ಜ್ಞಾನ ಪ್ರಸಾದವನ್ನ ನಾನು ಪಡಿಬೇಕಪ್ಪ. ಜ್ಞಾನಿಗಳ ಒಡನಾಡೋದ್ರಿಂದ ಜ್ಞಾನ ಪ್ರಸಾದ ನಮಗೆ ಸಿಗುತ್ತೆ. ಅಂಥ ಪ್ರಸಾದವನ್ನ ನಾವು ಪಡಿಬೇಕು ಅನ್ನೋ ಲೋಭ, ಆ ಬಯಕೆ ಇರಬೇಕು, ಉತ್ಸುಕತೆ ಇರಬೇಕು. ಈ ರೀತಿಯಾಗಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಮದ ಬೇಕು ಶಿವಾಚಾರದಿಂದ ಘನವಿಲ್ಲವೆಂದು. ಮದ ಬೇಕು. ಶಿವಾಚಾರ ಅಂದ್ರೆ ಇಡೀ ಸೃಷ್ಟಿಯನ್ನ ಸಮಾನಾಗಿ ನೋಡುವಂಥ ಒಂದು ಮದ, ಅಂದ್ರೆ ಅಂತ ಆತ್ಮೀಯತೆ. ಇಡೀ ಸೃಷ್ಟಿ ನಮ್ಮದು, ಇಡೀ ಸೃಷ್ಟಿ ಶಿವನಿಂದ ಆಗಿರುವುದು, ಲಿಂಗದಿಂದ ಆಗಿರುವುದು, ಇವೆಲ್ಲ ನಾವು ಒಂದೇ, ಎಲ್ಲದಲ್ಲೂ ಸಮಾನವಾಗಿ ಕಾಣುವಂತ ಆ ಮದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಛಲ ಇರಬೇಕು. ಮತ್ಸರ ಬೇಕು ಹೊನ್ನು ಹೆಣ್ಣು ಮಣ್ಣಿನಲ್ಲಿ. ಹೊನ್ನು ಹೆಣ್ಣು ಮಣ್ಣಿನಲ್ಲಿ, ಅದರಲ್ಲಿ ಮತ್ಸರ ಇರಬೇಕು, ಅದರಲ್ಲಿ ಬಯಕೆ ಇರಬಾರ್ದು. ಅದನ್ನ ಹೇಳ್ತಾ ಇದ್ದಾರೆ. ಹೆಣ್ಣು ಹೊನ್ನು ಮಣ್ಣಿನಲ್ಲಿ ಮತ್ಸರವಿರಬೇಕು ಅಂದ್ರೆ ಅದರ ಬಯಕೆಗಳು ಎಲ್ಲ ನನಗೆ ಬೇಕು ಬೇಕು ಅನ್ನುವಂತ ಆ ಬೇಕು ಅನ್ನೋ ಗುಣಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅನ್ನೋ ವಿಚಾರವನ್ನ ಚನ್ನಬಸವಣ್ಣವ್ರು ಹೇಳ್ತಾರೆ. ಹಾಗೆ ಯಾವ್ದು ಬೇಡ ಅಂತಾನೂ ಕೂಡ ಚನ್ನಬಸವಣ್ಣವ್ರು ಹೇಳ್ತಾರೆ ಈ ವಚನದಲ್ಲಿ. ಕಾಮ ಬೇಡ ಪರಸ್ತ್ರೀಯರಲ್ಲಿ. ಸ್ಪಷ್ಟವಾಗಿ ಹೇಳ್ತಾರೆ, ಪರಸ್ತ್ರೀಯರಲ್ಲಿ ಕಾಮ ಬೇಡ, ಬಯಕೆ ಬೇಡ. ಕ್ರೋಧ ಬೇಡ ಗುರುವಿನಲ್ಲಿ. ಗುರು ಅಂತಂದ್ರೆ ಜ್ಞಾನವನ್ನು ಕೊಡುವಂತವನು. ಅಂತ ಗುರುವಿನಲ್ಲಿ ಯಾರೇ ಆಗಿರ್ಲಿ, ಗುರು ಅಂತಂದ್ರೆ ಒಬ್ಬ ಕಾವಿದಾರಿಯ ವ್ಯಕ್ತಿ ಅಂತ ಅಲ್ಲ. ಯಾವ್ಯಾವ್ದ್ರಿಂದ ನಾವು ಜ್ಞಾನವನ್ನ ಸಂಪಾದನೆ ಮಾಡ್ತೀವಿ ಅದೆಲ್ಲವೂ ಕೂಡ ಗುರುವೇ. ಪ್ರಕೃತಿಯು ಗುರುವೇ, ಎದುರಿಗಿರುವಂತ ಸಚರ ಅಚರ ಜಂಗಮ ಎಲ್ಲವೂ ಕೂಡ ಗುರುವೇ. ಯಾರಲ್ಲೂ ಕೂಡ ಆ ಕ್ರೋಧ ಬೇಡ, ಸಿಟ್ಟಿರಬಾರ್ದು. ಯಾಕೆಂದ್ರೆ ನಾವು ಅದರಿಂದ ಯಾವ್ದೋ ಒಂದು ಸಂದರ್ಭದಲ್ಲಿ ಏನನ್ನೋ ಒಂದು ಕಲಿತೀವಿ. ಕ್ರೋಧ ಬೇಡ ಗುರುವಿನಲ್ಲಿ, ಲೋಭ ಬೇಡ ತನುಮನ ಧನದಲ್ಲಿ, ಮೋಹ ಬೇಡ ಸಂಸಾರದಲ್ಲಿ, ಮದ ಬೇಡ ಶಿವಭಕ್ತರಲ್ಲಿ, ಮತ್ಸರ ಬೇಡ ಸಕಲ ಪ್ರಾಣಿಗಳಲ್ಲಿ. ಈ ರೀತಿಯಾಗಿ ನಾವು ನಡ್ಕೋಬೇಕಂತೆ. ಹೀಗಿದ್ದಾಗ ಕಾಮ ಕ್ರೋಧಾದಿ ಗುಣಗಳು, ಅರಿಷಡ್ವರ್ಗಗಳು ಪರಿವರ್ತನೆ ಹೊಂದ್ತಾ ಇದ್ದಾವೆ. ಅವನ್ನ ಕಿತ್ತಾಕದು ಅಂತಲ್ಲ, ಅವುಗಳನ್ನ ಪಲ್ಲಟಗೊಳಿಸುವುದು, ಅವುಗಳ ಮೂಲ ಸ್ಥಾನದಿಂದ ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗಕ್ಕೆ ಬದಲಾಯಿಸುವುದು ಅಂತ, ಪಲ್ಲಟಗೊಳಿಸುವುದು ಅಂತ ಇದಕ್ಕೆ ಶಬ್ದವನ್ನ ಉಪಯೋಗಿಸ್ತಾರೆ. ಆ ರೀತಿ ನಾವು ಬದಲಾಯಿಸಬೇಕು ಅನ್ನುವುದು. ಹೀಗೆ ಬದಲಾವಣೆಗೊಂಡ ಶರೀರ ಹೇಗಾಗ್ತದೆ ಅಂದ್ರೆ ಅದು ಲಿಂಗದ ತನು ಆಗ್ತಾ ಇದೆ, ಲಿಂಗದ ದೇಹ ಆಗುತ್ತೆ ಅನ್ನೋದು.
ಇನ್ನು ಮನುಷ್ಯನಲ್ಲಿ ಇರುವಂತ ಮನುಷ್ಯನನ್ನ ಕೆಟ್ಟದಾಗಿ ಕಾಡ್ತಾ ಇರುವಂತವು ಯಾವುವು ಅಂದ್ರೆ ವ್ಯಸನಗಳು, ಚಟಗಳು. ಯಾವ ಚಟಗಳು, ಯಾವ ವ್ಯಸನಗಳು ನಮ್ಮನ್ನ ಕಾಡ್ತವೆ, ನಿತ್ಯ ನಿರಂತರವಾಗಿ ಕಾಡಿ ಕಾಡಿ ನಮ್ಮನ್ನ ಕೆಳಕ್ಕೆ ತಳ್ತವೆ ಅಂದ್ರೆ ತನುವ್ಯಸನ, ಮನವ್ಯಸನ, ಧನ ವ್ಯಸನ, ವಾಹನ ವ್ಯಸನ, ಉತ್ಸಾಹ ವ್ಯಸನ, ವಿಶ್ವ ವ್ಯಸನ, ಸೇವಕ ವ್ಯಸನ ಅಂತ. ಈ ವ್ಯಸನಗಳನ್ನ ಕುರಿತು ತಾವು ಅಧ್ಯಯನ ಮಾಡ್ರಿ. ಈ ಎಲ್ಲಾ ವ್ಯಸನಗಳು ಕೂಡ ನಮ್ಮನ್ನ ದಿನನಿತ್ಯ ಘಾಸಿಗೊಳಿಸ್ತಾ ಇರ್ತವೆ. ಈ ವ್ಯಸನಗಳಿಂದ ನಾವು ಮುಕ್ತರಾಗಬೇಕು. ದೇಹದಿಂದ ವ್ಯಸನ, ದೇಹವನ್ನು ಅತಿಯಾದ ಬಯಕೆ, ಅತಿಯಾದಂತ ಒಂದು ಉತ್ಸಾಹ, ಅತಿಯಾದಂತ ಇದು ಉತ್ಸಾಹ ಇರಬಾರ್ದು ಅಂತಲ್ಲ, ಉತ್ಸಾಹ ಯಾವ ರೀತಿ ಇರಬೇಕು ಅನ್ನೋದು ಬೇರೆ ಇರುತ್ತೆ ಅರ್ಥ. ಹಾಗಾಗಿ ಅಧಿಕಾರಕ್ಕೆ ಅಂಟಿಕೊಳ್ಳುವಂಥದ್ದು, ಎಲ್ಲದಕ್ಕೂ ಅಂಟಿಕೊಳ್ಳೋದು. ವ್ಯಸನ ಅಂದ್ರೇನು? ಅಂಟಿಕೊಳ್ಳೋದು, ಅಂಟು ರೋಗ ಇದ್ದಂಗೆ ಅದು ಅಂತಕ್ಕೆ. ಹಾಗೆ ಮನೋವ್ಯಾಕುಲತೆಗಳನ್ನ ನಮ್ಮಿಂದ ದೂರ ಮಾಡಬೇಕು ಅನ್ನೋದು ಈ ವ್ಯಸನಗಳು, ಸಪ್ತ ವ್ಯಸನಗಳು. ಈ ವ್ಯಸನಗಳಿಂದ ನಾವು ಮುಕ್ತರಾಗಬೇಕು ಅನ್ನುವುದು ಗುರುಬಸವಣ್ಣನವರ ಅಥವಾ ಶರಣರ ಒಂದು ಸ್ಪಷ್ಟ ನಿಲುವು. ಈ ಎಲ್ಲಾ ಗುಣಗಳನ್ನು ಕೂಡ, ವ್ಯಸನಗಳನ್ನೇ ಆಗ್ಲಿ, ಇಂದ್ರಿಯ ಇವು ಅರಿಷಡ್ವರ್ಗಗಳನ್ನೇ ಆಗ್ಲಿ ನಿಯಂತ್ರಿಸುವ ಸಾಧನ ಯಾವುದು ಅಂದ್ರೆ ಯಾವುದು? ಇಷ್ಟಲಿಂಗ. ನಮ್ಮ ದೇಹದ ಮೇಲೆ ಇಷ್ಟಲಿಂಗ ಇತ್ತು ಅಂದ್ರೆ ಅದು ಇವೆಲ್ಲವನ್ನು ಕೂಡ ನಿಯಂತ್ರಿಸುತ್ತೆ. ಅದೊಂದೇ, ಅದಕ್ಕೆ ದೋಣಿಯನ್ನ, ಭವಸಾಗರವನ್ನ ದಾಟೋದಕ್ಕೆ ಅಲ್ಲಿ ಯಾವುದು ದೋಣಿ ಅಂದ್ರೆ ಅದು ಇಷ್ಟಲಿಂಗ. ಆ ಇಷ್ಟಲಿಂಗವನ್ನ ಧರಿಸಿದ್ದಾಗ ಈ ಅರಿಷಡ್ವರ್ಗಗಳು ನಮ್ಮನ್ನ ಕಾಡೋದಿಲ್ಲ, ಆಮೇಲೆ ದುಶ್ಚಟಗಳು, ಈ ವ್ಯಸನಗಳು ಕೂಡ ನಮ್ಮನ್ನ ಕಾಡೋದಿಲ್ಲ. ಹೀಗೆ ಕಾಡದೇ ಇದ್ದಾಗ ಏನಾಗುತ್ತೆ, ಒಬ್ಬ ವ್ಯಕ್ತಿ ಬಹಳ ಆಂತರಿಕವಾಗಿ ಬಲಿಷ್ಠನಾಗ್ತಾನೆ. ಹೀಗೆ ಆಂತರಿಕವಾಗಿ ಬಲವಾದಂತ ಬಲಿಷ್ಠನಾದ ಒಬ್ಬ ಯುವಕ ಅಥವಾ ವ್ಯಕ್ತಿ, ಅವನು ತನ್ನ ಕುಟುಂಬಕ್ಕೆ ಏನಾಗ್ತಾನೆ, ಆಧಾರ ಸ್ತಂಭವಾಗಿ ನಿಲ್ತಾನೆ, ಸಮಾಜಕ್ಕೆ ಆಧಾರ ಸ್ತಂಭವಾಗಿ ನಿಲ್ತಾನೆ, ತನ್ನ ದೇಶಕ್ಕೆ ಆಧಾರವಾಗ್ತಾ ಇದ್ದಾನೆ. ಅಷ್ಟರ ಮಟ್ಟಿಗೆ ಆ ದೇಶ ಬಲಿಷ್ಠವಾಗುತ್ತೆ, ಆ ಕುಟುಂಬ ಬಲಿಷ್ಠವಾಗುತ್ತೆ. ಹಾಗೆ ಈ ರೀತಿ ಬಲಿಷ್ಠಗೊಂಡಂತ ವ್ಯಕ್ತಿ ಸಮಾಜದ ಒಟ್ಟಿಗೆ ಯಾವ ರೀತಿ ವ್ಯವಹಾರವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ವ್ಯಕ್ತಿತ್ವ ವಿಕಸನ. ಈ ಇಷ್ಟಲಿಂಗವನ್ನ ಧಾರಣೆ ಮಾಡಿದಂತ ವ್ಯಕ್ತಿ ಸಮಾಜಕ್ಕೆ ಒಬ್ಬ ಶಕ್ತಿಯಾಗಿ, ಒಂದು ಶಕ್ತಿಯಾಗಿ ರೂಪುಗೊಳ್ತಾ ಇದ್ದಾನೆ, ಸಮಾಜದ ಒಂದು ಶಕ್ತಿ ಆಗ್ತಾನೆ. ಯಾಕೆಂದ್ರೆ ಅವನಲ್ಲಿ ದುಶ್ಚಟಗಳಿಲ್ಲ, ದುರಾಚಾರಗಳಿಲ್ಲ, ದುರ್ನಡತೆಗಳಿಲ್ಲ, ಅವನು ಸದಾಚಾರ ಅವನ್ನ ಅಳವಡಿಸಿಕೊಂಡಿರ್ತಾನೆ. ಹಾಗಾಗಿ ಅವನು ಸಮಾಜಕ್ಕೆ ಒಂದು ಶಕ್ತಿಯಾಗಿ ರೂಪುಗೊಂಡಿರ್ತಾನೆ ಅನ್ನುವುದು ವಿಚಾರ. ಇಂಥ ವ್ಯಕ್ತಿಯಿಂದ, ಆಂತರಿಕವಾಗಿ ಬಲಿಷ್ಠವಾದ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅಂತಂದ್ರೆ, ತನ್ನ ಮೇಲೆ ಅತಿಯಾದಂತ ಒಂದು ಗೌರವ ಇರುತ್ತೆ. ತನ್ನ ಮೇಲೆ ತನಗೆ ಗೌರವ ಇರಬೇಕು. ಮೊದಲು ಏನನ್ನಾದ್ರೂ ನಾವು ಸಾಧನೆ ಮಾಡಬೇಕು ಅಂದ್ರೆ ನನ್ನ ಬಗ್ಗೆ ಶಕ್ತಿ, ನನ್ನ ಶಕ್ತಿಯ ಬಗ್ಗೆ, ನನ್ನ ಬಗ್ಗೆ ನನಗೆ ಗೌರವ ಇರಬೇಕು, ಪ್ರೀತಿ ಇರಬೇಕು. ನನ್ನ ಬಗ್ಗೆ ನನಗೆ ಅಭಿಮಾನ ಇರಬೇಕು ಮೊದಲು, ಅಲ್ವಾ? ತನ್ನ ಜೀವನದ ಕುರಿತು ತನಗೆ ಪ್ರೀತಿ ಇರಬೇಕು, ತನ್ನ ಜೀವನದ ಕುರಿತು ತನಗೆ ಆತ್ಮೀಯತೆ ಇರಬೇಕು, ತಾನು ಮಾಡುವ ಕ್ರಿಯೆಗಳ ಕುರಿತು ತನಗೆ ಏನಿರ್ಬೇಕು, ಅತ್ಯಂತ ಒಂದು ಅಭಿಮಾನ ಇರಬೇಕು. ನಾನು ಮಾಡ್ತಾ ಇರೋದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಭಿಮಾನ ಇರಬೇಕು. ಹಾಗಾಗಿ ತನ್ನ ದೇಹದ ಬಗ್ಗೆ, ತನ್ನ ಜೀವದ ಬಗ್ಗೆ, ತನ್ನ ದೇಶದ ಬಗ್ಗೆ, ತನ್ನ ಜೀವನದ ಬಗ್ಗೆ ಪ್ರೀತಿ ಇರಬೇಕು, ಅಭಿಮಾನ ಇರಬೇಕು. ಇವು ರೂಪುಗೊಳ್ಳುತ್ತವೆ ಯಾವಾಗ ನಾವು ವ್ಯಸನ ಮುಕ್ತರಾದಾಗ, ಅರಿಷಡ್ವರ್ಗಗಳ ಮುಕ್ತರಾದಾಗ ಈ ರೀತಿಯಾದ ಭಾವನೆಗಳು ನಮ್ಮಲ್ಲಿ, ನಮ್ಮ ಬಗ್ಗೆ ಉಂಟಾಗ್ತವೆ. ಇದು ಅತ್ಯಂತ ಜಾಗೃತವಾಗಿ, ಅತ್ಯಂತ ನಮಗೆ ಬೇಕಾಗಿರುವಂತ ಒಂದು ವಿಚಾರ. ಮುಂದೆ ಆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ನೂರ್ಮಡಿಯಾಗುತ್ತೆ. ಇವೆಲ್ಲವನ್ನ ಕಳ್ಕೊಂಡಂತವನು, ಚಟಗಳಿಂದ ಮುಕ್ತನಾದಂತವನು ಆತ್ಮವಿಶ್ವಾಸಿಯಾಗಿರ್ತಾನೆ, ಮತ್ತೆ ಸ್ವಾಭಿಮಾನಿ ಆಗ್ತಾನೆ, ಅಲ್ವಾ? ಇಂಥ ಒಂದು ಗುಣನಡತೆಗಳನ್ನ ಗಳಿಸಿದಂತ ಮೇಲೆ ಇವಕ್ಕೆಲ್ಲಕ್ಕೂ ಲಿಂಗಾಚಾರ ಅಂತ ಕರೀತಾರೆ. ಈ ಆಚಾರಗಳಿಗೆ ಲಿಂಗಾಚಾರ ಅಂತ ಕರೀತಾರೆ. ಲಿಂಗಾಚಾರ ಅವನಲ್ಲಿ ಅಳವಡ್ತಾ ಇದೆ. ಎಲ್ಲರನ್ನ ಪ್ರೀತಿಯಿಂದ ನೋಡ್ತಾನೆ, ನೋಡುವ ಸೃಷ್ಟಿಯನ್ನ ಪ್ರೀತಿಯಿಂದ ನೋಡ್ತಾನೆ. ಮುಂದೆ ಇಷ್ಟೆಲ್ಲ ತುಂಬಿಕೊಂಡ್ಮೇಲೆ, ತನ್ನಲ್ಲಿ ಆತ್ಮವಿಶ್ವಾಸ, ಸ್ವಾಭಿಮಾನಗಳು ಎಲ್ಲ ತುಂಬಿಕೊಂಡ್ಮೇಲೆ ಅವನಲ್ಲಿ ಅಷ್ಟರ ಮಟ್ಟಿಗೆ ಅವನು ಕೆಳಕ್ಕೂ ಹೋಗಬಲ್ಲ. ಅಂದ್ರೆ ಭೃತ್ಯಾಚಾರ, ನನಗಿಂತ ಅತಿಯಾದಂತ ವಿನಯ ಭಾವ ಅವನಲ್ಲಿ ತುಂಬಿಕೊಳ್ಳುತ್ತೆ. ಹೇಗೆ ಬೆಳೆದಂತ ಒಂದು ಬಿದಿರು ಬಾಗುತ್ತಲ್ಲ, ಎತ್ತರವಾಗಿ ಬೆಳೆದಂತ ಬಿದಿರು ಏನ್ ಮಾಡುತ್ತೆ, ಗಾಳಿ ಬೀಸರೆ ಹಾಗೇ ಬಾಗುತ್ತೆ, ಮತ್ತೆ ಸ್ಟ್ರೈಟ್ ಆಗುತ್ತೆ, ಮತ್ತೆ ಬಾಗುತ್ತೆ, ಮತ್ತೆ ಸ್ಟ್ರೈಟ್ ಆಗುತ್ತೆ. ಹಾಗೆ ಮನುಷ್ಯ ಬಾಗುವಿಕೆಯ ಗುಣವನ್ನ ಅಳವಡಿಸಿಕೊಳ್ತಾನೆ ಯಾವಾಗ ಅಂದ್ರೆ ಅವನ ದೇಹದ ಮೇಲೆ ಇಷ್ಟಲಿಂಗವಿದ್ದಾಗ. ಅವನು ಇಷ್ಟಲಿಂಗಧಾರಿ ಆಗಿದ್ರೆ ಸದಾಕಾಲ ಅವನಲ್ಲಿ ಆ ವಿನಯತೆ, ವಿಧೇಯತೆ ಇರುತ್ತೆ.
ವಿನಯತೆ ಮತ್ತೆ ವಿಧೇಯತೆ ಇವು ದಾಸ್ಯದ ಸಂಕೇತಗಳಲ್ಲ, ಇವು ಆತ್ಮಾಭಿಮಾನದ ಕುರುಹುಗಳು. ವ್ಯಕ್ತಿಯೊಬ್ಬ ಎಷ್ಟೇ ಜ್ಞಾನಿ ಆಗ್ಲಿ, ಎಷ್ಟೇ ಪ್ರಕಾಂಡ ಪಂಡಿತನಾಗಿದ್ರು ಕೂಡ ಅವನು ಇನ್ನೊಬ್ಬರ ಜೊತೆ ವ್ಯವಹಾರವನ್ನ ಮಾಡ್ಬೇಕಾದ್ರೆ, ಸಮಾಜದ ಜೊತೆ ಗುರು ಹಿರಿಯರ ಜೊತೆ ವ್ಯವಹಾರವನ್ನ ಮಾಡ್ಬೇಕಾದ್ರೆ, ಮಾತುಕತೆಯನ್ನ ಮಾಡ್ಬೇಕಾದ್ರೆ ಅವನು ಅತ್ಯಂತ ವಿನಯ ಭಾವದಿಂದ ವ್ಯವಹಾರವನ್ನ ನಡೆದುಕೊಳ್ಳುವುದನ್ನ ಕಲಿಬೇಕು. ಇದು ಯಾವಾಗ ಸಾಧ್ಯ ಅಂದ್ರೆ, ಒಬ್ಬ ಇಷ್ಟಲಿಂಗಧಾರಿಗೆ ಯಾವುದೇ ಸಮಸ್ಯೆಗಳಿಲ್ಲದೆ ಅವನು ತನ್ನಿಂದ ತಾನೇ ಅಳವಡಿಸಿಕೊಳ್ತಾನೆ, ಇಷ್ಟಲಿಂಗ ದೇಹದ ಮೇಲೆ ನೆಲೆಸಿದ್ದಾಗ. ಹಾಗಾಗಿ ಭೃತ್ಯಾಚಾರ ಅಳವಡುತ್ತೆ. ಮತ್ತೆ ಇಡೀ ಸೃಷ್ಟಿಯನ್ನ ಅವನು ಪ್ರೀತಿ ಮಾಡ್ತಾನೆ ಅಂತ ಹೇಳಿದೆ. ಪ್ರಾಣಿ ಪಕ್ಷಿಗಳನ್ನ ಪ್ರೀತಿ ಮಾಡ್ತಾನೆ, ಎದುರಿಗಿರುವ ಸಮಾಜವನ್ನ ಪ್ರೀತಿ ಮಾಡ್ತಾನೆ, ತನ್ನ ದೇಶವನ್ನ ಪ್ರೀತಿ ಮಾಡ್ತಾನೆ, ಇಡೀ ಪ್ರಪಂಚವನ್ನ ಪ್ರೀತಿ ಮಾಡ್ತಾನೆ. ಯಾಕೆ? ಈ ಗುಣಗಳು ಶಿವಾಚಾರದ ಗುಣಗಳು ಅಂತ ಕರೆಸ್ಕೊಳ್ತಾ ಇದೆ. ಒಬ್ಬ ವ್ಯಕ್ತಿ ಇಷ್ಟಲಿಂಗಧಾರಿ ಆದ್ರೆ ಅವನಲ್ಲಿ ಇಷ್ಟೆಲ್ಲ ಗುಣಗಳು ಬರ್ತವೆ. ಹಾಗೆ ಯಾವ ವ್ಯಕ್ತಿ ಇಷ್ಟಲಿಂಗಧಾರಿ ಆಗಿರ್ತಾನೆ ಅವನು ಕಾಯಕವನ್ನ ತಪ್ಪದೆ ಮಾಡ್ತಾನೆ. ಕಾಯಕದಲ್ಲಿ ಮೇಲು ಕೀಳನ್ನ ಅರ್ಸೋದಿಲ್ಲ. ಈ ಕಾಯಕ ಮೇಲು, ಈ ಕಾಯಕ ಕೀಳು ಅನ್ನುವ ಭಾವನೆ ಬರೋದಿಲ್ಲ. ಕಾಯಕ ಅಂತಂದ್ರೆ ಏನು? ಅದು ಸತ್ಯ ಶುದ್ಧವಾಗಿರುತ್ತೆ. ಕಾಯಕ ಅಂದ್ರೆ ಮಾಡುವ ಕ್ರಿಯೆಗಳೆಲ್ಲವೂ ಕೂಡ ಕಾಯಕ ಅಂತ ಅಲ್ಲ. ಇಷ್ಟಲಿಂಗವನ್ನ ಧರಿಸಿ ಮಾಡುವ ಕ್ರಿಯೆಗಳು ಕಾಯಕವಾಗಿರುತ್ತೆ. ಯಾಕೆ ಅಂತಂದ್ರೆ ಇಷ್ಟಲಿಂಗವನ್ನ ಧಾರಣೆ ಮಾಡಿದ್ದಾಗ ಅಲ್ಲಿ ಮೋಸ ಮಾಡೋದಿಲ್ಲ, ವಂಚನೆ ಇರೋದಿಲ್ಲ, ಅದು ಸತ್ಯದಿಂದ ಕೂಡಿರುವಂತ ಕೆಲಸವಾಗಿರುತ್ತೆ. ಹಾಗೆ ಮಾಡಿದ್ದು ಕಾಯಕವಾಗಿರುತ್ತೆ. ಕ್ರಿಯೆಯಲ್ಲಿ ಇಷ್ಟಲಿಂಗ ಇಲ್ಲ ಅಂದ್ರೆ, ತನ್ನ ದೇಹದ ಮೇಲೆ ಮತ್ತೆ ತಾನು ಮಾಡುವ ಕ್ರಿಯೆಯಲ್ಲಿ ಇಷ್ಟಲಿಂಗದ ಭಾವ ಇಲ್ಲ ಅಂತಂದ್ರೆ ಅದು ಕಾಯಕ ಆಗೋದಿಲ್ಲ. ಅದು ಕೇವಲ ಕೆಲಸ, ಕಸುಬು ಅಂತ ಅನ್ನಿಸ್ಕೊಳ್ತಾ ಇದೆ. ಹಾಗಾಗಿ ಇಲ್ಲಿ ಸದಾಚಾರದಲ್ಲಿ ಕಾಯಕ ಬರುತ್ತೆ, ದಾಸೋಹ ಬರುತ್ತೆ. ದಾಸೋಹ ಅಂದ್ರೆ ತಾನು ದುಡಿದಿದ್ದಂತಹ ಒಂದು ಸಂಪತ್ತನ್ನ, ತಾನು ಗಳಿಸಿದ್ದಂತ ಜ್ಞಾನವನ್ನ, ಧನವನ್ನ, ಭಾವವನ್ನ ಎಲ್ಲವನ್ನು ಕೂಡ ಮತ್ತೆ ಸಮಾಜಕ್ಕೆ ಅವನು ಧಾರೆ ಎರಿತಾ ಇರ್ತಾನೆ. ಇದು ನನ್ನ ಕರ್ತವ್ಯ ಎನ್ನುವ ಭಾವದಿಂದ ಅವನು ಅದನ್ನ ಸಮಾಜಕ್ಕೆ ಧಾರೆ ಎರಿತಾನೆ. ಹಾಗಾಗಿ ಇಷ್ಟಲಿಂಗಧಾರಿ ದಾಸೋಹ ಮತ್ತೆ ಕಾಯಕ ಮತ್ತೆ ದಾಸೋಹವನ್ನ ತನ್ನ ಜೀವನದಲ್ಲಿ ತಪ್ಪದೆ ಅಳವಡಿಸಿಕೊಳ್ಳೋದ್ರಿಂದ ಅವನು ಸದಾಚಾರಿಯಾಗಿರ್ತಾನೆ. ಸದಾಕಾಲ ಸದಾಚಾರಿಯಾಗಿರ್ತಾನೆ. ಹಾಗೆ ಒಬ್ಬ ವ್ಯಕ್ತಿ ವಿನಯವಂತನಾಗಿದ್ದಾನೆ, ಹೀಗೆ ತಾನು ಇಂಥ ಒಂದು ವಿಚಾರಗಳನ್ನು ಮೈಗೂಡಿಸಿಕೊಂಡಿದ್ದಾನೆ ಅಂತ ಮಾತ್ರಕ್ಕೆ ಅವನು ಏನು ಹೆದರ್ತಾನೆ ಅಂತ ಭಾವ ಇರಬಾರದು. ಅವನಲ್ಲಿ ಅತ್ಯಂತ ಧೈರ್ಯಶಾಲಿ, ಅವನೊಬ್ಬ ಅತ್ಯಂತ ಧೈರ್ಯಶಾಲಿ, ವೀರತ್ವ, ಶೌರ್ಯ, ನಾನು ಹಿಡಿದ ಕೆಲಸವನ್ನ ಸಾಧಿಸಿಯೇ ತೀರ್ತೀನಿ ಎನ್ನುವಂತ ಛಲ, ಇವೆಲ್ಲವೂ ಕೂಡ ಅವನಲ್ಲಿ ಮೈಗೂಡುತ್ತೆ ಒಬ್ಬ ಇಷ್ಟಲಿಂಗಧಾರಿಯಲ್ಲಿ. ಹಾಗಾಗಿ ನೋಡಲಿಕ್ಕೆ ಇಷ್ಟಲಿಂಗಧಾರಿ ಒಬ್ಬ ಸೌಮ್ಯ ಸ್ವಭಾವದನಾಗಿ ಕಂಡರೂ ಕೂಡ ಅವನ ಅಂತರಂಗದಲ್ಲಿ ನಾನು ಸಾಧಿಸಿಯೇ ತೀರುತ್ತೇನೆ ಎನ್ನುವ ಛಲ ಇರುತ್ತೆ. ಹಿಡಿದ ಕೆಲಸವನ್ನ ಮಾಡಿಯೇ ತೀರುತ್ತೇನೆ ಎನ್ನುವ ಛಲ ಇರುತ್ತೆ, ಧೈರ್ಯ ಇರುತ್ತೆ. ನಾನು ಯುದ್ಧಕ್ಕೆ ಹೊರಟ್ರೆ ಯುದ್ಧದಲ್ಲಿ ನಾನು ಗೆದ್ದೇ ಬರ್ತೀನಿ ಅನ್ನುವಂತ ಒಂದು ಆತ್ಮಾಭಿಮಾನ ಇರುತ್ತೆ. ಆ ಆತ್ಮಾಭಿಮಾನ ದುರಹಂಕಾರದ ಆತ್ಮಾಭಿಮಾನ ಆಗಿರೋದಿಲ್ಲ, ಸ್ವಾಭಿಮಾನದ ಆತ್ಮಾಭಿಮಾನ ಆಗಿರುತ್ತೆ. ಹಾಗೆ ಮತ್ತೆ ವಿನಯವಂತಿಕೆಯೂ ಕೂಡ ಅವನಲ್ಲಿ ಅಳವಟ್ಟಿರುತ್ತೆ. ಈ ಎಲ್ಲಾ ಗುಣಗಳು ಯಾರಲ್ಲಿ ಅಳವಟ್ಟಿರುತ್ತೆ? ಇಷ್ಟಲಿಂಗಧಾರಿ ಧರಿಸುವುದರ ಪರಿಣಾಮವಾಗಿ ನಮ್ಮಲ್ಲಿ ಅಳವಡುತ್ತೆ. ಹಾಗಾಗಿ ಇಷ್ಟಲಿಂಗ ನಮ್ಮ ವ್ಯಕ್ತಿತ್ವವನ್ನ ವಿಕಾಸ ಮಾಡಲಿಕ್ಕೆ, ವಿಕಾಸ ಮಾಡಲಿಕ್ಕೆ, ಸಮಾಜವನ್ನ ಬಲಿಷ್ಠಗೊಳಿಸ್ಲಿಕ್ಕೆ, ರಾಷ್ಟ್ರವನ್ನ ಬಲಿಷ್ಠಗೊಳಿಸ್ಲಿಕ್ಕೆ ಇಷ್ಟಲಿಂಗ ಏಕಮಾತ್ರ ಉಪಕರಣವಾಗಿ ನಮಗೆ ಗುರು ಬಸವಣ್ಣನವರು ಕೊಟ್ಟು ಹೋಗಿದ್ದಾರೆ. ಈ ಇಷ್ಟಲಿಂಗವನ್ನ ನಾನು ಆಗ್ಲೇ ಹೇಳ್ದಂಗೆ ಯಾರು ಧಾರಣೆ ಮಾಡ್ಕೋಬಹುದು ಅಂದ್ರೆ, ಪ್ರಪಂಚದ ಯಾವ ವ್ಯಕ್ತಿಯೂ ಕೂಡ ಧಾರಣೆ ಮಾಡ್ಕೊಳ್ಳಲಿಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹಕ್ಕು ಇದೆ. ಅವನು ಧಾರಣೆ ಮಾಡ್ಕೋಬಹುದು. ಆದ್ರೆ ಅದರ ಆಳ ಹರವುಗಳನ್ನ ತಿಳಿದುಕೊಳ್ಳಬೇಕಾಗುತ್ತೆ. ಎಲ್ಲಿ ಸಿಗುತ್ತೆ ಇದು? ನಾನು ಹೇಗೆ ಇಷ್ಟಲಿಂಗ ಧಾರಣೆಯನ್ನ ಮಾಡ್ಕೋಬೇಕು ಅಂತ ಯಾರೋ ಒಬ್ಬ ಅಜ್ಞಾತ ವ್ಯಕ್ತಿ ಕೇಳಿದ್ರೆ, ಯಾವ ವ್ಯಕ್ತಿಗೆ ಈ ವಿಚಾರಗಳು ಗೊತ್ತಿರುತ್ತೋ ಅವರ ಕಡೆಯಿಂದ ಅವರು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಆ ವ್ಯಕ್ತಿ ಸನ್ಯಾಸಿಯಾಗಿರ್ಲಿ, ಗೃಹಸ್ಥನಾಗಿರ್ಲಿ, ಕಾವಿ ಬಟ್ಟೆ ಹಾಕಿರ್ಲಿ, ಬಿಳಿ ಬಟ್ಟೆ ಹಾಕಿರ್ಲಿ, ಅಥವಾ ಬಣ್ಣದ ಬಟ್ಟೆ ಹಾಕಿರ್ಲಿ, ಇಲ್ಲಿ ಬಟ್ಟೆ ಮುಖ್ಯ ಆಗೋದಿಲ್ಲ. ಆ ಬಟ್ಟೆಯ ಹಿಂದಿರುವ ಜ್ಞಾನ, ಆ ಜ್ಞಾನಿ ಮುಖ್ಯವಾಗಿರ್ತಾನೆ. ಇಷ್ಟಲಿಂಗ ಅಂಗಡಿಯಲ್ಲಿ ಸಿಗುತ್ತೆ, ನಾನು ತೆಗೆದುಕೊಂಡು ಕಟ್ಕೊಂಡ್ರೆ ಏನ್ ತಪ್ಪು, ಅಥವಾ ಅದರಿಂದ ಸಾಧನೆ ಮಾಡಬಹುದಾ? ಖಂಡಿತವಾಗಿಯೂ ನಾವು ಯಾವುದೇ ರೀತಿಯಿಂದ ಸಾಧನೆ ಮಾಡ್ಲಿಕ್ಕೆ ಬರುತ್ತೆ.
ಆದ್ರೆ ಅದರ ಮೂಲ ನೆಲೆಕಲೆಗಳನ್ನ ತಿಳಿಸಿಕೊಡುವಂಥವನು ಒಬ್ಬ ಗುರು ಅಂತ ಅನ್ನಿಸ್ಕೊಳ್ತಾನೆ. ಆ ನೆಲೆಕಲೆಗಳನ್ನ ನಾನೇ ಸ್ವಯಂ ಸಿದ್ಧನಾಗಿ ತಿಳ್ಕೊಳ್ತೀನಿ, ವಚನಗಳನ್ನ ಓದಿ ಬೇರೆ ಕೇಳಿ ತಿಳ್ಕೊಂಡು ನಾನೇ ಸ್ವಯಂ ಸಿದ್ಧನಾಗಿ ತಿಳ್ಕೊಳ್ತಾ ಇದ್ದೀನಿ ಅಂತಂದ್ರೆ ಯಾರು ಬೇಕಾದ್ರೂ ಸಾಧನೆ ಮಾಡಬಹುದು. ಹಾಗಾಗಿ ಇಷ್ಟಲಿಂಗವನ್ನ ಯಾರು ಬೇಕಾದ್ರೂ ಧಾರಣೆ ಮಾಡ್ಬೋದು, ಇಷ್ಟಲಿಂಗವನ್ನ ಯಾರಿಂದ ಬೇಕಾದ್ರೂ ಕೂಡ ಪಡೆಯಲಿಕ್ಕೆ ಅವಕಾಶ ಇದೆ ಅನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಆಯ್ತು, ಈಗ ಇಷ್ಟಲಿಂಗ ಧಾರಣೆಯನ್ನ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ ಅಂತ ಅಂದ್ಕೊಳ್ಳೋಣ. ಇದರಿಂದ ಪರಿಣಾಮಗಳು ಏನಾಗ್ತಾ ಇದೆ? ಸಮಸ್ಯೆಗಳನ್ನ ನೋಡಿದ್ವಿ, ಇಷ್ಟಲಿಂಗ ಅಂದ್ರೆ ಏನು ಅಂತ ನೋಡಿದ್ವಿ, ಯಾಕೆ ಧಾರಣೆ ಮಾಡ್ಕೋಬೇಕು ಅಂತ ನೋಡಿದ್ವಿ, ಯಾರಿಂದ ಧಾರಣೆ ಮಾಡ್ಕೋಬೇಕು ಅಂತ ನೋಡಿದ್ವಿ. ಇದರಿಂದ ಪರಿಣಾಮಗಳೇನು, ಆದಂತ ಪರಿಣಾಮಗಳೇನು? ಆ ಪರಿಣಾಮಗಳು ಹೀಗಿದಾವೆ. ನಾವು ಆಗ್ಲೇ ಸಮಸ್ಯೆಗಳನ್ನ ನೋಡಿದ್ವಲ್ವಾ, ಆ ಸಮಸ್ಯೆಗಳಿಗೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ತಾ ಇದೆ ಇಷ್ಟಲಿಂಗ ಧಾರಣೆಯಿಂದ. ಅಲ್ರಿ, ಇಷ್ಟಲಿಂಗಕ್ಕೂ ನಿರುದ್ಯೋಗಕ್ಕೂ ಉದ್ಯೋಗಕ್ಕೂ ಏನ್ ಸಮಸ್ಯೆ? ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರಲ್ಲ. ಕಾಯಕದಲ್ಲಿ ಮೇಲು ಕೀಳನ್ನ ನೋಡಬಾರ್ದು ಅಂತ ಹೇಳಿದ್ದಾರಲ್ಲ. ಎಲ್ಲ ಕಾಯಕಗಳು ಸಮ ಅಂತ ಹೇಳಿದ್ದಾರೆ. ಕಾಯಕ ಒಬ್ಬ ವ್ಯಕ್ತಿಯ ಜೀವನ ನಿರ್ವಹಣೆಗೆ ಇರುವಂತದ್ದು. ಅವನವನ ಕ್ಷೇತ್ರಕ್ಕೆ ಸಂಬಂಧಿಸಪಟ್ಟಂತೆ ಅವನು ಕಾಯಕವನ್ನ ಮಾಡಬಹುದು. ಒಂದು ಮೇಲು ಅನ್ನೋ ಭಾವ ಇಲ್ಲ, ಕೀಳು ಅನ್ನೋ ಭಾವ ಇಲ್ಲ. ಹಾಗಿರ್ಬೇಕಾದ್ರೆ ಈಗ ನಿರುದ್ಯೋಗ ಯಾಕೆ ಕಾಡ್ತಾ ಇದೆ ನಮಗೆ ಅಂತಂದ್ರೆ, ನಾವು ಸ್ಪೆಸಿಫಿಕ್ ಇಂಥ ಉದ್ಯೋಗವೇ ಬೇಕು ಅಂತ ಕಾಯ್ತಾ ಕೂತ್ಕೊಂಡಿರೋದ್ರಿಂದ ನಮ್ಮಲ್ಲಿ ನಿರುದ್ಯೋಗ ಅಥವಾ ಎಲ್ ಬೇಕಾದ್ರೂ ನಿರುದ್ಯೋಗ ತಾಂಡವವಾಡ್ತಾ ಇರೋದು ಇದೇ ಕಾರಣದಿಂದ. ಉದ್ಯೋಗ ಅಂತೂ ಎಲ್ಲಾ ಕಡೆ ಇದೆ, ಯಾವ ಉದ್ಯೋಗಗಳಿಗಂತೂ ಕೊರತೆ ಇಲ್ಲ. ಆದ್ರೆ ನಾವು ಇದೇ ಉದ್ಯೋಗ ಬೇಕು ಅಂತ ಕಾಯ್ತಾ ಕೂತ್ಕೊಂಡಿರೋದ್ರಿಂದ ನಿರುದ್ಯೋಗ ಕಾಡ್ತಾ ಇದೆ. ಉದ್ಯೋಗದಲ್ಲಿ ಮೇಲು ಕೀಳನ್ನ ಅರಸದೇ ಇದ್ರೆ ಆಗ ನಿರುದ್ಯೋಗ ಸಮಸ್ಯೆ ಇಲ್ಲ. ಲಿಂಗಧಾರಿಯಾದಂಥವನಿಗೆ ಆ ಭಾವ ಇರೋದಿಲ್ಲ, ಇರಬಾರದು. ಯಾವುದು ಇದು ಮೇಲು ಅದು ಕೀಳು ಅನ್ನುವ ಭಾವ ಇರಬಾರದು. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಿರುದ್ಯೋಗ ಕಾಡೋದೇ ಇಲ್ಲ. ಎಲ್ಲ ಕ್ರಿಯೆಗಳನ್ನು ನಮ್ಮ ಒಂದೇ ಕ್ರಿಯೆ ಅಂತ ಆ ಒಂದು ವಚನದಲ್ಲಿ ಬರುತ್ತೆ. ಅದು ಆವ ಕಾಯಕ ಮಾಡಿದಡೆ ಒಂದೇ ಕಾಯಕವಯ್ಯ. ಯಾವ ಕೆಲಸವನ್ನ ಮಾಡಿದ್ರು ಕೂಡ ಅದರಲ್ಲಿ ಬೇಕಾಗಿರೋದು ಆ ದುಡಿಮೆ. ಆ ದುಡಿಮೆಯನ್ನ ಮಾಡ್ಕೊಂಡ್ರೆ ಯಾವ ಕಾಯಕವೂ ಕೂಡ ಮೇಲಲ್ಲ ಕೀಳಲ್ಲ ಅನ್ನುವುದು. ಆಗ ನಿರುದ್ಯೋಗ ಸಮಸ್ಯೆ ತನ್ನಿಂದ ತಾನೇ ನಿವಾರಣೆ ಆಗ್ತಾ ಇದೆ. ಭ್ರಷ್ಟಾಚಾರ ನಿರ್ಮೂಲನೆ ಇಡೀ ಪ್ರಪಂಚವನ್ನ ಬಾಧಿಸ್ತಾ ಇರುವಂತಹದ್ದು. ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಇದು ಪಿಡುಗಾಗಿದೆ ಭ್ರಷ್ಟಾಚಾರ. ಆ ಭ್ರಷ್ಟಾಚಾರವೂ ಕೂಡ ಇದರಿಂದ ನಿರ್ಮೂಲನೆ ಆಗ್ತಾ ಇದೆ. ಯಾಕೆಂದ್ರೆ ಕಾಯಕವೇ ಕೈಲಾಸ, ದಾಸೋಹವೇ ದೇವಧಾಮ, ನಾಯ ಮೊಲೆ ಹಾಲು ನಾಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಹೇಳ್ತಾರೆ ಬಸವಣ್ಣವರು. ಹಾಗೆ ಹೇಳಿರ್ಬೇಕಾದ್ರೆ ಇಲ್ಲಿ ಅನ್ಯಾಯದಿಂದ ವಂಚನೆಯಿಂದ ನಾವು ಗಳಿಸಬಾರದು ಅನ್ನುವುದು ಲಿಂಗತತ್ವದ ಪರಿಕಲ್ಪನೆ. ಲಿಂಗತತ್ವದ ಪರಿಕಲ್ಪನೆಯೇ ಮೂಲಭೂತವೇ ಅದು. ಯಾವುದು? ವಂಚನೆಯನ್ನ ಮಾಡಬಾರದು ಅಂತ. ಆ ವಂಚನೆ ದ್ರೋಹ ಮಾಡದಲೆ ಕಪಟತನ ಇಲ್ಲದೆ ಇದ್ರೆ ಅಲ್ಲಿ ಭ್ರಷ್ಟಾಚಾರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಷ್ಟಲಿಂಗಧಾರಿಗಳಾಗಿದ್ದೂ ಕೂಡ ಭ್ರಷ್ಟಾಚಾರವನ್ನ ಮಾಡ್ತಿದ್ರೆ ಆ ಇಷ್ಟಲಿಂಗ ಯಾವುದೇ ಕೆಲಸವನ್ನ ಮಾಡೋದಿಲ್ಲ. ಇಷ್ಟಲಿಂಗಧಾರಿ ಆದ ಮೇಲೆ ಅವನು ಲಿಂಗ ತತ್ವವನ್ನ ಅಳವಡಿಸಿಕೊಳ್ಳಲೇಬೇಕು. ಹಾಗೆ ಅಳವಡಿಸಿಕೊಂಡಾಗ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತಾ ಇದೆ. ಧಾರ್ಮಿಕ ಮೂಲಭೂತವಾದ ಮತ್ತೆ ಅದರ ಸಂಬಂಧಪಟ್ಟಂತ ಭಯೋತ್ಪಾದನೆ ಇದು ನಿರ್ಮೂಲನೆ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಮೂಲಭೂತವಾದ ಯಾಕೆ ಬಂತು ಅಂದ್ರೆ, ನನ್ನ ಧರ್ಮವೇ ಶ್ರೇಷ್ಠ, ನನ್ನ ದೇವರೇ ಶ್ರೇಷ್ಠ, ನನ್ನ ಧರ್ಮ ಗ್ರಂಥವೇ ಶ್ರೇಷ್ಠ, ನನ್ನ ಗುರುವೇ ಶ್ರೇಷ್ಠ ಅನ್ನುವ ಒಂದು ಹೊಡೆದಾಟ, ಹಗ್ಗ ಜಗ್ಗಾಟ ಎಲ್ಲ ಧರ್ಮಗಳಲ್ಲೂ ಇದೆ, ಪ್ರಪಂಚದಲ್ಲಿ ನಡೀತಾ ಇದೆ. ಅರೆ ಇಲ್ಲಿ ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಇಡೀ ಸೃಷ್ಟಿ ಶಿವತತ್ವ, ಲಿಂಗತತ್ವ. ಹೆಸರೇನಾದ್ರು ಕೊಟ್ರಿ, ಲಿಂಗತತ್ವ ಅಂತ ಕೊಟ್ರಿ, ಶಿವತತ್ವ ಅಂತ ಕೊಟ್ರಿ, ಬ್ರಹ್ಮತತ್ವ ಅಂತ ಕೊಟ್ರಿ, ಮತ್ತಿನ್ಯಾವ್ದು ಕೊಟ್ರಿ, ಅವ್ರು ಕೊಟ್ಟಿರೋದು ಲಿಂಗತತ್ವ, ಬಸವಣ್ಣವ್ರು ಕೊಟ್ಟಿರೋದು. ಇಡೀ ಸೃಷ್ಟಿ ಲಿಂಗತತ್ವದಿಂದ ಆಗಿದೆ ಅಂತ ಅಂದ ಮೇಲೆ, ಇಡೀ ಸೃಷ್ಟಿಯಲ್ಲಿ ಲಿಂಗ ಆ ಚೈತನ್ಯ ಇದೆ ಅಂದ ಮೇಲೆ, ಎಲ್ಲರಲ್ಲೂ ಅದೇ ಚೈತನ್ಯ ಇದೆ ಅಂದ ಮೇಲೆ, ನಾವೆಲ್ಲರೂ ಸಹೋದರರು ಅಂದ ಮೇಲೆ ಇಲ್ಲಿ ಮೂಲಭೂತವಾದ ಯಾಕೆ ಬರುತ್ತೆ ಅನ್ನೋ ಪ್ರಶ್ನೆ. ಮೂಲಭೂತವಾದ ಅಂದ್ರೆ ನನ್ನದೇ ಶ್ರೇಷ್ಠ ಅನ್ನೋದಿಲ್ಲ, ಎಲ್ಲರಲ್ಲಿರುವುದು ಅದೇ ಚೈತನ್ಯ ಅಂತೇಳಿ ಅರ್ಥ ಮಾಡ್ಕೊಬಿಟ್ರೆ ಸಮಾಜದಲ್ಲಿ ಈ ಮೂಲಭೂತವಾದ ಆ ಕ್ಷಣವೇ ನಿರ್ಮೂಲನೆ ಆಗೋಗುತ್ತೆ. ಆ ಕ್ಷಣನೇ ನಿರ್ಮೂಲನೆ ಆಗುತ್ತೆ. ಎಲ್ರೂ ಆ ತತ್ವವನ್ನ ವಿಚಾರವನ್ನ ತಿಳ್ಕೊಂಡ್ರೆ ಆ ಕ್ಷಣನೇ ಮೂಲಭೂತವಾದ ನಿರ್ಮೂಲನೆ. ಯಾವ ಧರ್ಮ ಗ್ರಂಥವೂ ಶ್ರೇಷ್ಠ ಅಲ್ಲ, ಯಾವ ಧರ್ಮವೂ ಶ್ರೇಷ್ಠವಲ್ಲ, ಯಾವ ಗುರುವೂ ಶ್ರೇಷ್ಠವಲ್ಲ. ಇಡೀ ಅಖಂಡ ಚೈತನ್ಯದಲ್ಲಿರುವುದು ಒಂದೇ ತತ್ವ, ಶಿವತತ್ವ, ಲಿಂಗತತ್ವ, ಯಾವ್ದಾರು ತತ್ವ ಅಂತ ಹೆಸರು ಕೊಟ್ಕೊಳ್ಳಿ, ಆ ತತ್ವವೇ ಒಂದೇ ಇದೆ. ಹೆಸರು ಮಾತ್ರ ಭಾಷೆ ಬೇರೆ ಇರುತ್ತಲ್ಲ, ಹಾಗಾಗಿ ಹೆಸರುಗಳು ಕೂಡ ಬೇರೆ ಇರಬಹುದು. ಅಷ್ಟು ಬಿಟ್ರೆ ಯಾವುದು ಕೂಡ ಬದಲಾವಣೆ ಇಲ್ಲ. ಈ ಭಾವ ಅಳವಟ್ಟಲ್ಲಿ ಯಾವ
ಮೇಲೂ ಇಲ್ಲ ಕೀಳು ಇಲ್ಲ, ನಂದು ಗ್ರೇಟ್ ಅನ್ನಂಗಿಲ್ಲ, ಇನ್ನೊಂದು ಕನಿಷ್ಠ ಅನ್ನಂಗಿಲ್ಲ. ಇದು ಧಾರ್ಮಿಕ ಮೂಲಭೂತವಾದ ಹೋಯ್ತು ಅಂದ್ರೆ ಭಯೋತ್ಪಾದನೆ ತನ್ನಿಂದ ತಾನೇ ಅಳೆದು ಹೋಗುತ್ತೆ. ಅದು ಹಾಗಾಗಿ ಇಷ್ಟಲಿಂಗವನ್ನ ಧರಿಸಿದರೆ ಆ ವ್ಯಕ್ತಿ ಎಂದಿಗೂ ಭಯೋತ್ಪಾದಕ ಆಗಲಾರ. ಇಷ್ಟಲಿಂಗ ಧರಿಸಿದ ವ್ಯಕ್ತಿ ಎಂದಿಗೂ ಮೂಲಭೂತವಾದಿ ಆಗಬಾರದು ಅನ್ನುವುದು ನಮಗೆ ಗೊತ್ತಿರಬೇಕು. ಇಷ್ಟಲಿಂಗ ಧರಿಸಿದ ವ್ಯಕ್ತಿ ಮೂಲಭೂತವಾದಿ ಆಗಬಾರದು, ಹಾಗೆ ಅವನು ಭಯೋತ್ಪಾದಕ ಆಗ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಅವನು ಎಂದೆಂದಿಗೂ ಅಪ್ಪಟ ಜೀವ ಪ್ರೇಮಿ, ಪ್ರಕೃತಿ ಪ್ರೇಮಿ, ಪರಿಸರ ಪ್ರೇಮಿ, ರಾಷ್ಟ್ರ ಪ್ರೇಮಿ ಆಗಿರ್ತಾನೆ. ಯಾರು? ಇಷ್ಟಲಿಂಗ ಧಾರಕ. ಅವನೆಂದಿಗೂ ದೇಶದ್ರೋಹಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ದ್ರೋಹವನ್ನು ಅವನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು? ಇಷ್ಟಲಿಂಗ ಧಾರಿ. ಈ ವಿಚಾರಗಳನ್ನ ತಿಳ್ಕೊಳ್ಳೋದು, ಇವೆಲ್ಲವೂ ಕೂಡ ಪರಿಣಾಮಗಳು ನಮ್ಮಲ್ಲಿ ಉಂಟಾಗ್ತಾ ಇದ್ದಾವೆ ಯಾವಾಗ? ಇಷ್ಟಲಿಂಗ ಧಾರಣೆಯಿಂದ. ಇನ್ನೊಂದು ಪ್ರಮುಖವಾಗಿ ನಾವು ಆಗ್ಲೇ ನೋಡಿದ್ದೇನು ಅಂದ್ರೆ ಜಾಗತಿಕ ತಾಪಮಾನ ನಿವಾರಣೆ. ನೋಡ್ರಿ, ನಾವು ಇಷ್ಟಲಿಂಗ ಧಾರಣೆ ಮಾಡೋದ್ರಿಂದ ಜಾಗತಿಕ ತಾಪಮಾನ ನಿವಾರಣೆ ಆಗ್ತಾ ಇದೆ. ಬಹಳ ಆಶ್ಚರ್ಯ ಆಗ್ಬೋದು ನಿಮಗೆ. ಅರೆ, ಇಷ್ಟಲಿಂಗಕ್ಕೂ ಜಾಗತಿಕ ತಾಪಮಾನಕ್ಕೂ ಏನಪ್ಪಾ ಸಂಬಂಧ? ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ಹೇಳ್ತಾರಲ್ಲ, ಹಂಗೆ ಜಾಗತಿಕ ತಾಪಮಾನ ಇಂಡಸ್ಟ್ರಿಯಲಿಸ್ಟ್ ಪ್ರೊಡ್ಯೂಸ್ ಮಾಡ್ತಾ ಇರೋದು. ನಮಿಗೂ ಅದಕ್ಕೂ ಸಂಬಂಧ ಏನು? ನಾವು ನೋಡಿದ್ರೆ ಲಿಂಗ ಪೂಜೆ ಮಾಡ್ಕೊಂಡ್ರಿ ಮನೇಲಿ ಕೂತಿದ್ದೀವಿ, ಹೇಗೆ ಸಾಧ್ಯ ಜಾಗತಿಕ ತಾಪಮಾನ ನಿರ್ಮೂಲನೆ ಅಂತ ಕೇಳಬಹುದು. ಇಷ್ಟಲಿಂಗ ಧಾರಣೆ ಮಾಡಿದಾಗ ಅವನಲ್ಲಿ ಏನಾಗಿರುತ್ತೆ? ಹಿಂದೆ ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಹೇಳುದು, ಕಾಯಕ ದಾಸೋಹವನ್ನು ಹೇಳಿ. ಇಲ್ಲಿ ಅತಿಯಾದ ಒಂದು ಸಮಸ್ಯೆಯನ್ನ ನಾವು ಮೊದಲಿಗೆ ನೋಡಿದ್ವಿ. ಏನ್ ಸಮಸ್ಯೆ ಅಲ್ಲಿ ಬಂತು ಹೇಳ್ತಾ ಹೋಗ್ದ್ವಿ ಅಂತಂದ್ರೆ ಕೊಳ್ಳು ಬಾಕತನ ಅಂತ. ಜಾಗತಿಕ ತಾಪಮಾನಕ್ಕೆ ಪ್ರಮುಖ ಕಾರಣವೇ ಈ ಕೊಳ್ಳು ಬಾಕತನ. ಅಂದ್ರೆ ತನಗೆ ಬೇಕಿರುವುದಕ್ಕಿಂತ ಬೇಡದ ವಸ್ತುಗಳನ್ನ, ಅನಗತ್ಯ ವಸ್ತುಗಳನ್ನ ತಾನು ಜೋಡಿಸ್ಕೊಳ್ತಾ ಹೋಗೋದು. ಅನಗತ್ಯವಾಗಿ ಖರೀದಿ ಮಾಡೋದು ಎಲ್ಲಿ ಏನ್ ಕಂಡ್ರು ಬಿಡೋದಿಲ್ಲ, ತರಿಸೋದು. ಅಷ್ಟು ಸಾಮಾನುಗಳನ್ನ ಮನೆಗಳನ್ನ ತುಂಬಿಸಿ ಏನಾಗ್ತಾ ಇದೆ, ಅನಗತ್ಯವಾಗಿ ಒಂದ್ಸರಿ ಪರ್ಚೇಸ್ ಮಾಡೋದು, ಅಲ್ಲಿ ಬಿಸಾಕೋದು, ಅಷ್ಟೇನೆ, ಮುಗಿತದ್ರ ಕೆಲಸ. ಹೀಗೆ ಆಮೇಲೆ ವಿಲಾಸಿ ಜೀವನ. ಶರಣನಾದಂಥವನು, ಲಿಂಗಧಾರಿ ಆದಂಥವನು ಅತ್ಯಂತ ವಿಲಾಸಿ ಜೀವನವನ್ನ ಮಾಡೋ ಹಾಗಿಲ್ಲ. ಯಾಕೆ ಅಂದ್ರೆ ಎಲ್ಲರಲ್ಲೂ ಶಿವಭಾವವನ್ನು ನೋಡ್ಬೇಕಾದ್ರೆ ಎಲ್ಲ ಚೈತನ್ಯ ಆ ಶಿವಭಾವದಿಂದನೇ ನಾನು ವರ್ತನೆಯನ್ನ ಮಾಡಬೇಕು, ಲಿಂಗ ತತ್ವದಿಂದನೇ ವರ್ತನೆಯನ್ನ ಮಾಡಬೇಕು. ಆ ಲಿಂಗ ತತ್ವವನ್ನ ಮೀರಿ ವರ್ತನೆ ಮಾಡಿದ್ರೆ ವಿಲಾಸಿ ಜೀವನ. ಆ ವಿಲಾಸಿ ಭೋಗದ ಜೀವನಕ್ಕೋಸ್ಕರ ಏನಾಗ್ತಾ ಇದೆ, ಇವತ್ತು ಒಂದು ಕಾರ್ ಇದ್ರೆ ಸಾಕಾಗಲ್ಲ, ಮಲ್ಟಿಪಲ್ ಕಾರ್ಸ್ ಬೇಕು, ಇಂಡಿವಿಜುವಲ್ ಫ್ಲೈಟ್ಸ್ ಬೇಕು, ಪ್ರತಿಯೊಂದು ಪರ್ಸನಲ್ ಜೆಟ್ ಇಟ್ಕೊಂಡು ಓಡಾಡ್ತಾರೆ, ಎಷ್ಟೊಂದು ಸ್ಯಾಟಲೈಟ್ಗಳು ಬೇಕು. ಹಂಗಾದ್ರೆ ಇವೆಲ್ಲ ಬೇಡವಾ? ವಿಜ್ಞಾನ ಮನುಷ್ಯನ ಬದುಕಿಗೆ ವಿಜ್ಞಾನ ಪೂರಕವಾಗಿರ್ಬೇಕು, ಆದ್ರೆ ಮನುಷ್ಯನ ಬದುಕಿಗೆ ಮಾರಕವಾಗಿರಬಾರ್ದು. ಇವತ್ತು ನಾವು ಬಳಸ್ತಾ ಇರುವ ವಿಜ್ಞಾನ ಏನಾಗ್ಬಿಟ್ಟಿದೆ ಅಂತಂದ್ರೆ ಪ್ರಕೃತಿಗೆ ಮಾರಕವಾಗಿದೆ. ಯಾವ ಪ್ರಕೃತಿಯ ಒಡಲಿಂದ ನಾವು ಇಲ್ಲಿ ಜೀವನವನ್ನ ಕಟ್ಟಿಕೊಂಡಿದ್ದೇವೋ ಆ ಪ್ರಕೃತಿಯ ಒಡಲಿಗೆ ಬೆಂಕಿ ಇಡುವ ಕೆಲಸವನ್ನು ಮನುಷ್ಯ ಮಾಡ್ತಾ ಇದ್ದಾನೆ. ಯಾತಕ್ಕೋಸ್ಕರ ಅಂದ್ರೆ ತನ್ನ ವಿಲಾಸಿ ಜೀವನಕ್ಕೋಸ್ಕರ, ಭೋಗದ ಜೀವನಕ್ಕೋಸ್ಕರ. ಶರಣರು ಇಂಥ ಭೋಗದ ಜೀವನವನ್ನ ಒಪ್ಪೋದಿಲ್ಲ. ಅವರು ಅತ್ಯಂತ ಸರಳ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ನಮಗೆ ಇಷ್ಟಲಿಂಗವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇಷ್ಟಲಿಂಗ ಧಾರಿಗಳಾದಂಥವರು ಸರಳ ಜೀವನಕ್ಕೆ ಒಗ್ಗಿಕೊಳ್ಳಬೇಕು. ಆಗ ಮಾತ್ರ ಅವನು ಇಷ್ಟಲಿಂಗ ತತ್ವವನ್ನ ಅರ್ಥ ಮಾಡ್ಕೊಂಡಿದ್ದಾನೆ, ಅಳವಡಿಸಿಕೊಂಡಿದ್ದಾನೆ ಅಂತ ಅರ್ಥ. ಯಾವ ವ್ಯಕ್ತಿ ಇಷ್ಟಲಿಂಗ ಧಾರಿ ಆಗಿಯೂ ಕೂಡ ವಿಲಾಸಿ ಜೀವನವನ್ನ ನಡೆಸಲಿಕ್ಕೆ ಬಯಸ್ತಾನೆ ಅಥವಾ ನಡೆಸ್ತಾ ಇರ್ತಾನೆ, ಅವನು ಇಷ್ಟಲಿಂಗ ತತ್ವವನ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ನುವುದು ನಮಗೆ ಸ್ಪಷ್ಟ. ಹಾಗಾಗಿ ಅದರ ಸರಿಯಾದ ನೆಲೆಯಲ್ಲಿ ಇಷ್ಟಲಿಂಗವನ್ನು ಅರಿತು ಅಳವಡಿಸಿಕೊಂಡದ್ದೇ ಆದರೆ ಆಗ ಜಾಗತಿಕ ತಾಪಮಾನ ತನ್ನಿಂದ ತಾನೇ ಕಂಟ್ರೋಲಿಗೆ ಬರುತ್ತೆ. ಯಾಕೆ ಅಂದ್ರೆ ವಿಲಾಸಿ ವಸ್ತುಗಳು ಬೇಕಿಲ್ಲ, ಅತಿಯಾದ ಭೋಗ ಬೇಕಿಲ್ಲ, ಅತಿಯಾದ ಟ್ರಾವೆಲಿಂಗ್ ಬೇಕಿಲ್ಲ. ಇಲ್ಲಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತವೆ, ದಿನ ಲಕ್ಷಾಂತರ ಫ್ಲೈಟ್ಸ್ ಓಡಾಡ್ತವೆ. ಅವೇನು ಕಡಿಮೆ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ? ಬರ್ಂಟ್ ಗ್ಯಾಸಸ್, ಪೊಲ್ಯೂಷನ್ ಮೇಲ್ಗಡೆನೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. ಅದರಿಂದ ಏನಾಗ್ತಾ ಇದೆ? ಜಾಗತಿಕ ತಾಪಮಾನ ಜಾಸ್ತಿ ಆಗುತ್ತೆ. ರಾಕೆಟ್ಗಳು ಹಾರಿಸ್ತೀವಿ, ಎಷ್ಟೊಂದು ಹಾರಿಸ್ತೀವಿ, ಮಿಸೈಲ್ಸ್ ಹಾರಿಸ್ತೀವಿ, ಯುದ್ಧಗಳು ನಡೀತಾ ಇದ್ದಾವೆ. ಇವೆಲ್ಲ ಯಾಕೆ ನಡೀತಾ ಇದ್ದಾವೆ? ನಮ್ಮಲ್ಲಿ ಶಿವತತ್ವ ಅಳವಡದೇ ಇರೋದಕ್ಕೋಸ್ಕರ ಯುದ್ಧ ನಡೀತಾ ಇದೆ ಅಲ್ವಾ? ಯುದ್ಧ ಈ ಶಿವತತ್ವಗಳನ್ನ ಎಲ್ಲರೂ ಅಳವಡಿಸಿಕೊಂಡು ಬಿಟ್ರೆ ಎಲ್ಲರಲ್ಲೂ ಕೂಡ ಸಮಭಾವ, ಎಲ್ಲರಲ್ಲೂ ಕೂಡ ಪ್ರೀತಿ, ಕರುಣೆ, ದಯೆ, ಅನುಕಂಪ ಇವೇ ತುಂಬಿಕೊಂಡಿದ್ರೆ ಇಡೀ ಪ್ರಪಂಚದಾದ್ಯಂತ
ಇಡೀ ಜಗತ್ತೇ ಮಹಾಮನೆ ಅಂತ ಬಸವಣ್ಣವ್ರು ಕರೆದ್ರು. ಮಹಾಮನೆ ಯಾವುದು? ಕೂಡಲ ಸಂಗಮದಲ್ಲಿ ಬಸವ ಕಲ್ಯಾಣದಲ್ಲಿ ಇದ್ದದ್ದಲ್ಲ. ಮಹಾಮನೆ ಅಂದ್ರೆ ಇಡೀ ಸೃಷ್ಟಿಯೇ ಮಹಾಮನೆಯಾಗಿ ಪರಿವರ್ತನೆ ಹೊಂದುತ್ತಾ ಇದೆ ಇಷ್ಟಲಿಂಗವನ್ನ ಧಾರಣೆ ಮಾಡೋದ್ರಿಂದ. ಇನ್ನು ಜವಾಬ್ದಾರಿಯುತ ನಾಗರಿಕರ ನಿರ್ಮಾಣ ಆಗ್ತಾ ಇದೆ. ಈ ಈ ಈ ಯಾವಾಗ ಒಬ್ಬ ವ್ಯಕ್ತಿ ಆಂತರಿಕವಾಗಿ ಸದೃಢನಾಗ್ತಾನೆ, ಅವನು ಸಮಾಜದ ಜವಾಬ್ದಾರಿಯೇ ವ್ಯಕ್ತಿ ಆಗ್ತಾ ಇದ್ದಾನೆ, ಆಗ ಅವನು ಇಷ್ಟಲಿಂಗ ಒಬ್ಬ ಜವಾಬ್ದಾರಿಯುತ ನಾಗರಿಕನನ್ನ ಈ ರಾಷ್ಟ್ರಕ್ಕೆ, ಈ ಪ್ರಪಂಚಕ್ಕೆ ಕೊಡ್ತಾ ಇದೆ. ವ್ಯಸನ ಮುಕ್ತ ಸಮಾಜ, ವ್ಯಸನ ಮುಕ್ತ ಕುಟುಂಬ, ವ್ಯಸನ ಮುಕ್ತ ವ್ಯಕ್ತಿ ನಿರ್ಮಾಣ ಆಗ್ತಾ ಇದೆ. ಯಾವುದರಿಂದ? ಇಷ್ಟಲಿಂಗ ಧಾರಣೆಯಿಂದ. ಹಾಗಾಗಿ ಸದೃಢ ಸಾಮಾಜಿಕ ಸಂಬಂಧಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಒಬ್ಬರಿಗೊಬ್ಬರು ಪರಸ್ಪರ ಬೆಸುಗೆ ಒಂದು ಪ್ರೀತಿಯ ಭಾವ, ಪ್ರೇಮ ಭಾವ, ಸಮಾಜದ ಮತ್ತು ವ್ಯಕ್ತಿಯ ಒಂದು ಒಡನಾಟ ಇಲ್ಲಿ ಬೆಸೀತಾ ಇದೆ ಅನ್ನುವುದು. ಶಾಂತಿ, ಸಾಮರಸ್ಯ, ಸಹಬಾಳ್ವೆ, ಸಮನ್ವಯ, ಸಂಯಮ ಇವೆಲ್ಲವೂ ಕೂಡ ನಮ್ಮ ಪ್ರತಿಯೊಬ್ಬ ಮನುಷ್ಯನಲ್ಲಿ, ಇಡೀ ಸಮಾಜದಲ್ಲಿ ಅಳವಟ್ಟು ಏನಾಗ್ತಾ ಇದೆ? ಎಲ್ಲರನ್ನ ಒಟ್ಟಿಗೆ ಬೆಸೀತಾ ಇದೆ. ಹಾಗಾಗಿ ಲಿಂಗ ತತ್ವ ಅನ್ನುವುದು ಇದು ಬೆಸೆಯುವ ಕುರುಹು, ಇಡೀ ಜಗತ್ತನ್ನ ಒಟ್ಟಿಗೆ ಬೆಸೆಯುವ ಪ್ರೀತಿಯ ಕುರುಹು, ಪ್ರೇಮದ ಕುರುಹು ಇಷ್ಟಲಿಂಗ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಇದು ಒಂದು ಜಾತಿಯ ಕುರುಹು, ಇದು ಒಂದು ಧರ್ಮದ ಕುರುಹು, ಇದನ್ನ ಧಾರಣೆ ಮಾಡ್ಕೋಬಾರ್ದು, ಇವರು ಮೌಢ್ಯರು, ಇಷ್ಟಲಿಂಗವನ್ನ ಧರಿಸೋರಿಗೆ ಇವತ್ತು ಮೂಢನಂಬಿಕೆಯವರು ಅಂತೇಳಿ ಕೆಲವರು ಕರೀತಾರೆ. ಆದ್ರೆ ಅದರ ಭಾವ ಎಷ್ಟು ವಿಕಾಸವಾಗಿದೆ, ವಿಶಾಲವಾಗಿದೆ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗಿದ್ದೇವೆ ಅನ್ನುವುದು ಒಂದು ವಿಚಾರ. ಇನ್ನ ಆಗ್ಲೇ ಹೇಳ್ದಾಗೆ ಇಷ್ಟಲಿಂಗವನ್ನ ಧಾರಣೆ ಮಾಡ್ಕೊಳ್ಳೋರು ಯಾರು ಅಂದ್ರೆ, ಯಾರು ಬೇಕಾದ್ರೂ ಮಾಡ್ಬೋದು. ಯಾರಿಂದ ಪಡಿಬೇಕು ಅಂದ್ರೆ, ನಿಮಗೆ ಯಾರಿಂದ ಪಡಿಬೇಕು ಅಂತ ಖುಷಿ ಬರುತ್ತೆ, ಅಥವಾ ಯಾರನ್ನ ನೋಡಿ ನಾನು ಇವ್ರ ತರ ಆಗ್ಬೇಕಪ್ಪ, ಇವ್ರ ಕಡೆಯಿಂದ ನಾನು ಇಷ್ಟಲಿಂಗ ಪಡಿಬೇಕು ಅಂತ ಅನ್ಸುತ್ತೆ, ಅಂತವ್ರ ಕಡೆಯಿಂದ ನೀವು ಇಷ್ಟಲಿಂಗ ಪಡಿಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯಾವುದೂ ಕೂಡ ಇಲ್ಲಿ ತಪ್ಪು ಇಲ್ಲ, ಸರಿನೂ ಇಲ್ಲ. ಇಷ್ಟಲಿಂಗವನ್ನ ಧಾರಣೆ ಮಾಡಿಕೊಳ್ಳುವ ಮುನ್ನ ನಮಗೆ ಕೆಲವೊಂದು ವಿಚಾರಗಳು ಗೊತ್ತಿರ್ಬೇಕಷ್ಟೇ. ಇಷ್ಟಲಿಂಗ ಅಂದ್ರೆ ಏನು, ಇದನ್ನ ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಳಬೇಕು, ಇಷ್ಟಲಿಂಗವನ್ನೇ ಅಳವಡಿಸಿಕೊಳ್ಬೇಕು ನಮ್ಮ ಜೀವನದ ಒಂದು ಭಾಗವಾಗಿ, ದೇಹದ ಭಾಗವಾಗಿ ಅಲ್ಲ, ಜೀವನದ ಭಾಗವಾಗಿ ಅಳವಡಿಸಿಕೊಳ್ಳಬೇಕು ಇಷ್ಟಲಿಂಗವನ್ನ. ಆಗ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಅನ್ನುವುದು ನನ್ನ ಒಂದು ಕಳಕಳಿಯ ಮನವಿ. ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ಇಷ್ಟಲಿಂಗದ ಕುರಿತು ವಚನ ಸಾಹಿತ್ಯದ ಆಧಾರವಾಗಿಟ್ಟುಕೊಂಡು ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ತಿಳಿಸಿ ಅಂತ ಹೇಳ್ತಾ, ಕೇಳ್ಕೊಳ್ತಾ, ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ.